ಆಲ್ ನೋಡಿ, ನಮ್ಮ ಹಿಂದಿನ ಸೆಷನ್ನಲ್ಲಿ ಕೆಸೆಟ್ 2021 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ 8 ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಕಂಟಿನ್ಯೂ ದಟ್ ಸೆಷನ್. ಈ ಒಂದು ಸೆಷನ್ನಲ್ಲಿ ಉಳಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಬೋರ್ಡ್ ಮೇಲೆ ಆಲ್ರೆಡಿ ಒಂದು ಕ್ವಶನ್ ನಾನು ಬರೆದಿದ್ದೀನಿ. ಇದು ಬೇಸ್ ಥಿಯರಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ನಾವು ಬೇಸ್ ಥಿಯರಮನ್ನು ಯಾವ ಥರ ಯೂಸ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ವಾಟ್ ಇಸ್ ದ ಕ್ವಶನ್ ಸೇಸ್, ಇಲ್ಲಿ ಆಪ್ಷನ್ಸ್ ಕೂಡ ನನ್ನ ಸೈಡಿಗೆ ಬರೆದಿದ್ದೀನಿ. A car manufacturing factory has two plants X and Y. X, Y manufacture 70% and 30% cars respectively. ಅಂದರೆ ನೋಡಿ, ಎಕ್ಸ್ ಪ್ಲಾಂಟ್ 70% ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ವೈ ಪ್ಲಾಂಟಲ್ಲಿ 30% ಆಫ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ಸ್ 80% ಫ್ರಮ್ ಪ್ಲಾಂಟ್ ಎಕ್ಸ್ ಆ್ಯಂಡ್ 90% ಫ್ರಮ್ ಪ್ಲಾಂಟ್ ವೈ ಆರ್ ರೇಟೆಡ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಸೊ ಅಂದರೆ ಪ್ಲಾಂಟ್ ಎಕ್ಸಿಂದ ಬರ್ತಕ್ಕಂಥದ್ದನ್ನು ನಾವು 80% ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ರೇಟ್ ಮಾಡ್ತಾರೆ. 90% ಫ್ರಮ್ ಪ್ಲಾಂಟ್ ವೈ ಆರ್ ರೇಟೆಡ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಸೊ ಎ ಕಾರ್ ಈಸ್ ಚೂಸನ್ ಅಟ್ ರ್ಯಾಂಡಮ್ ಅಂಡ್ ಇಟ್ ಈಸ್ ಫೌಂಡ್ ಟು ಬಿ ಸ್ಟ್ಯಾಂಡರ್ಡ್. ಸೊ ಒಂದು ಕಾರನ್ನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದಾಗ ಅದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ. ಹಾಗಾದರೆ ಪ್ರಾಬಬಿಲಿಟಿ ದಟ್ ಇಟ್ ಹ್ಯಾಸ್ ಕೇಮ್ ಫ್ರಮ್ ಪ್ಲಾಂಟ್ ಎಕ್ಸ್. ಸೊ ಆ ಕಾರು ಅಂದರೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಕಾರು ಪ್ಲಾಂಟ್ ಎಕ್ಸಿಂದಲೇ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಪಾಸಿಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, 56/73, 56/84, 56/83, 56/79 ಅಂತಿದೆ. ಸೊ ಈಗ ನಾವು ನೋಡಿ, ಬೇಸ್ ಥಿಯರಮ್ ಮಾಡುವಾಗ ವಾಟ್ ಆರ್ ದ ಕ್ವಾಂಟಿಟೀಸ್ ನೀಡೆಡ್. ಸೊ ನಾವು ಒಂದು ಮೇನ್ ಇವೆಂಟ್ ಎ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಆಮೇಲೆ ಪಾರ್ಟಿಷನ್ ಅಂತ ನಾವು ನೋಡಿದಾಗ, ಸೊ ಪಾರ್ಟಿಷನ್ಸ್ ನಾವು ಜನರಲಾಗಿ E1, ಸೊ E2 ಅಂತ ನಾವು ನೋಡ್ಕೊಳ್ತೀವಿ. ಸೊ ವಾಟ್ ಆರ್ ದ ಥಿಂಗ್ಸ್ ರಿಕ್ವೈರ್ಡ್, ಒನ್ ಮೇನ್ ಇವೆಂಟ್ ಎ ಅಂಡ್ ಪಾರ್ಟಿಷನ್ಸ್ E1 ಅಂಡ್ E2. ಸೊ ಆ E1 ಅಂದ್ರೇನು, E2 ಅಂದ್ರೇನು, ಎ ಅಂದ್ರೇನು ತಿಳಿ ಬರ್ಕೊಂಡು ಆಮೇಲೆ ಏನು ಕೊಟ್ಟಿರ್ತಾರೆ ನಮಗೆ ಅಂದರೆ ನೋಡಿ, ಕಂಡೀಷನಲ್ ಪ್ರಾಬಬಿಲಿಟಿ ವಿಲ್ ಬಿ ಗಿವನ್. ಈಗ ಎ ಬಾರ್ E1, ಪ್ರಾಬಬಿಲಿಟಿ ಆಫ್ ಎ ಬಾರ್ E1 ವಿಲ್ ಬಿ ಗಿವನ್, ಪ್ರಾಬಬಿಲಿಟಿ ಆಫ್ ಎ ಬಾರ್ E2 ಈ ಪ್ರಾಬ್ಲಮ್ನಲ್ಲಿ ಇದೆ. ನಾವು ಕಂಡುಹಿಡಿಯಬೇಕಾಗಿರೋದು ರಿವರ್ಸ್ ಪ್ರಾಬಬಿಲಿಟಿ. ಸೊ ನಮಗೆ ಯಾವಾಗಲೂ ಬೇಸ್ ಥಿಯರಮ್ ಅಂದರೆ ರಿವರ್ಸ್ ಪ್ರಾಬಬಿಲಿಟಿ. ಇದರಲ್ಲಿ ನಾವು ಪ್ರಾಬಬಿಲಿಟಿ ಆಫ್ E1 ಬಾರ್ ಏನಾದ್ರು ಕಂಡುಹಿಡಿಯಬೇಕು, ಇಲ್ಲ E2 ಬಾರ್ ಏನಾದ್ರು ಕಂಡುಹಿಡಿಯಬೇಕು. ಇದು ನಾವು ನಮ್ಮ ಮೈಂಡಲ್ಲಿ ಇರಬೇಕು. ಸೊ ಇಷ್ಟಿದ್ರೆ ನೋಡಿ, ನಾವಿಲ್ಲಿ ಡಿಫೈನ್ ಮಾಡ್ತೀನಿ. ಸೊ ನಾನು ಮೇನ್ ಇವೆಂಟ್ ಎ, ಆಮೇಲೆ E1, E2 ಈ ಪ್ರಾಬ್ಲಮ್ ಸಂಬಂಧಪಟ್ಟ ಹಾಗೆ. Okay, so a car manufacturing factory has two plants X and Y. So XY manufactures 70% and 30% cars respectively. 80% from plant X and 90% from plant Y are rated standard quality. So ನಮ್ಮ ಎ ಅಂತಕ್ಕಂಥ ಮೇನ್ ಇವೆಂಟ್ ನೋಡಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಇದೆ. ನಾವು ಚೂಸ್ ಮಾಡ್ತಕ್ಕಂಥ ಕಾರ್ ಈಸ್ ಫೌಂಡ್ ಟು ಬಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಅದೇ ನಂದು ಒಂದು ಇವೆಂಟ್ ಆಗಲಿ, ಕಾರ್ ಈಸ್ ಆಫ್ ಓಕೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಗಿರಲಿ. ಇದು ನಂದು ಮೇನ್ ಇವೆಂಟ್. ಆಮೇಲೆ ಪಾರ್ಟಿಷನ್ಸ್ ಅಂತ ಹೇಳಿದೆ ನಾನು. ಸೊ E1 ಓಕೆ, E1 E2 ಓಕೆ, ಪಾರ್ಟಿಷನ್ಸ್ ಬರಬೇಕು ನಮಗೆ. ಸೊ ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟಂಗೆ E1 ಏನು, ಇಲ್ಲಿ ನೋಡಿ 2 ಪ್ಲಾಂಟ್ ಇದೆ. ಸೊ ಎಕ್ಸ್ ಆ್ಯಂಡ್ ವೈ, ಕಾರ್ ಮ್ಯಾನುಫ್ಯಾಕ್ಚರ್ ಟೂ ಪ್ಲಾಂಟ್ಸ್ X and Y. XY ಮ್ಯಾನುಫ್ಯಾಕ್ಚರ್ 70%, 30% ಅಂದರೆ 70% ಎಕ್ಸ್ ಪ್ಲಾಂಟಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ, 30% ವೈ ಪ್ಲಾಂಟಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಂದರೆ ಸೊ ನಮಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಾಗ ನಾವು E1 E2ನ ನೋಡ್ಕೊಳ್ಬೋದು. ಸೊ E1 ಅಂತಕ್ಕಂಥದ್ದು ಕಾರ್ ಫ್ರಮ್ ಪ್ಲಾಂಟ್ ಎಕ್ಸ್ ಆಗಿರಲಿ, ಅಂದರೆ ಅದು ಪ್ಲಾಂಟ್ ಎಕ್ಸಿಂದ ಉತ್ಪಾದನೆ ಆಗಿರ್ತಕ್ಕಂಥ ಕಾರ್ ಆಗಿರಲಿ. ಸೊ E2 ಕಾರ್ ಫ್ರಮ್ ಓಕೆ ಪ್ಲಾಂಟ್ ವೈ. ಈ ಥರ ನಾವು ಡಿವೈಡ್ ಮಾಡ್ಕೊಂಡು ನೋಡಿ. ಅದಕ್ಕೆ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಷ್ಟು ನಮ್ಮ ಮೈಂಡಲ್ಲಿ ಇರ್ಬೋದು. ಹಾಗಾದರೆ ಸೊ ಕಂಡೀಷನಲ್ ಪ್ರಾಬಬಿಲಿಟಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಪ್ರಾಬಬಿಲಿಟಿ ಆಫ್ ನೋಡಿ, ಇಲ್ಲಿ ಆರಾಮಕ್ಕೆ ನಾನು ಹಾಕಿದ್ದೀನಿ ಆಲ್ರೆಡಿ. ಸೊ ಪ್ರಾಬಬಿಲಿಟಿ ಆಫ್ ಎ ಬಾರ್ E1 ಪ್ರಾಬ್ಲಮ್ನಲ್ಲಿ ನೋಡಬೇಕು. ಆಮೇಲೆ ಪ್ರಾಬಬಿಲಿಟಿ ಆಫ್ ಎ ನೋಡಿ, ಇದು ಬೇಸ್ ಥಿಯರಮ್ ಮೇಲೆ ಪ್ರಾಬ್ಲಮ್ ಇದೆ. ಪ್ರಾಬಬಿಲಿಟಿ ಆಫ್ ಎ ಬಾರ್ E2. ಆಮೇಲೆ ನಮಗೆ ಇದ್ರ ಪ್ರಾಬಬಿಲಿಟಿ ಎರಡೂ ಕೂಡ ಬೇಕು. ಸೊ ಪ್ರಾಬಬಿಲಿಟಿ ಆಫ್ E1 ಇವೆಲ್ಲ ಡೇಟಾನ ನಾವು ಲಾಸ್ಟಿಗೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಷ್ಟು ಡೇಟಾ ನಮಗೆ ಬೇಕಾಗಿರ್ತದೆ. ಪ್ರಾಬಬಿಲಿಟಿ ಆಫ್ ಎ ಬಾರ್ E1, ಪ್ರಾಬಬಿಲಿಟಿ ಆಫ್. ಸೊ ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡೋಣ. ಪ್ರಾಬಬಿಲಿಟಿ ಆಫ್ ಎ ಬಾರ್ E1 ಅಂದರೆ ಪ್ರಾಬಬಿಲಿಟಿ ದಟ್ ಕಾರ್ ಈಸ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ನೋಯಿಂಗ್ ದಟ್ ಇಟ್ ಈಸ್ ಫ್ರಮ್ ಪ್ಲಾಂಟ್ ಎಕ್ಸಿಂದನೇ ಬಂದಿರತಕ್ಕಂಥ ಕಂಡೀಷನಲ್ ಪ್ರಾಬಬಿಲಿಟಿ. ಆಮೇಲೆ ಪ್ರಾಬಬಿಲಿಟಿ ದಟ್ ಕಾರ್ ಈಸ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ knowing that car is from plant 2, ಇದು ಎರಡು. ಆಮೇಲೆ ಪ್ರಾಬಬಿಲಿಟಿ ಆಫ್ E1 ಅಂದರೆ ಪ್ರಾಬಬಿಲಿಟಿ ದಟ್ ಕಾರ್ ಈಸ್ ಫ್ರಮ್ ಪ್ಲಾಂಟ್ ಎಕ್ಸ್, ಪ್ರಾಬಬಿಲಿಟಿ ದಟ್
ಕಾರ್ ಈಸ್ ಫ್ರಮ್ ಪ್ಲಾಂಟ್ ವೈ, ಮ್ಯಾನುಫ್ಯಾಕ್ಚರ್ ಫ್ರಮ್ ಪ್ಲಾಂಟ್ ವೈ. ಸೊ ಹಾಗಾದರೆ ಈ ಕಂಡೀಷನಲ್ ಪ್ರಾಬಬಿಲಿಟಿಗಳು ನೋಡೋಣ ಏನಿದೆ. ಪ್ರಾಬಬಿಲಿಟಿ ಆಫ್ ಎ ಬಾರ್ ಇ ಒನ್ ನೋಡಿ, ಪ್ರಾಬಬಿಲಿಟಿ ದಟ್ ಕಾರ್ ಇಸ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ನೋಯಿಂಗ್ ದಟ್ ಇಟ್ ಇಸ್ ಫ್ರಮ್ ಪ್ಲಾಂಟ್ ಎಕ್ಸ್, ಅಂದರೆ ಪ್ರಾಬಬಿಲಿಟಿ ಆಫ್ ಎ ಬಾರ್ ಇ ಒನ್. ಹಾಗಾದರೆ ನೋಡ್ರಿ ಇಲ್ಲಿ 80 ಇಲ್ಲಿದೆ, ಇಲ್ಲಿ ನೋಡ್ಬೋದು ನಾವು 80% ಫ್ರಮ್ ಪ್ಲಾಂಟ್ ಎಕ್ಸ್ and 90% ಫ್ರಮ್ ಪ್ಲಾಂಟ್ ವೈ ಆರ್ ರೇಟೆಡ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಅಂದರೆ ಇದು 80% ಆಗಿದೆ. ಸೊ 80% ಅಂದರೆ ನಾವು ಡೈರೆಕ್ಟಾಗಿ ಇದನ್ನು 80/100 ಅಂತ ಬರೀಬೋದು. ಇಲ್ಲ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ 4/5 ಆಯಿತು. ಸೊ ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಬಾರ್ ಇ ಒನ್. ಹಾಗಾದರೆ ಪ್ರಾಬಬಿಲಿಟಿ ದಟ್ ಕಾರ್ ಇಸ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ನೋಯಿಂಗ್ ದಟ್ ಇಟ್ ಈಸ್ ಫ್ರಮ್ ಪ್ಲಾಂಟ್ ವೈ ಅಂದರೆ 90%. ಆದರೆ ಇದು 90%. ಇವಾಗ ನಾವು ಡೈರೆಕ್ಟಾಗಿ ಬರ್ಕೋಬೇಕು ಪ್ರಾಬ್ಲಮ್ನ ಓದಿ ನೋಡಿ. 90/100. ಸೊ ಇದು ಕ್ಯಾನ್ಸಲ್ ಮಾಡೋಣ. ಸೊ ಇಟ್ ವಿಲ್ ಬಿ ವಾಟ್ 9/10 ಆಯಿತು. ದೆನ್ ಪ್ರಾಬಬಿಲಿಟಿ ಆಫ್ ಇ ಒನ್ ಆ್ಯಂಡ್ ಪ್ರಾಬಬಿಲಿಟಿ ಆಫ್ E2. ಸೊ ಎರಡು ಕ್ವಾಂಟಿಟಿ ಉಳಿತು. ಇಲ್ಲೇ ನೋಡ್ಬಿಡ್ಬೋದು ನಾವು. ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ 2 ಪ್ಲಾಂಟ್ಸ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ವೈ ಅಂದರೆ ಎಕ್ಸ್ 70% ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ವೈ ಪ್ಲಾಂಟ್ 30%. ಅಂದರೆ ಇದು 70% ಆಯಿತು. 70% ಅಂದರೆ ಡೈರೆಕ್ಟಾಗಿ ನಾವು 70/100 ಅಂತ ಬರೀಬೋದು. ಅಲ್ಲಿಗೆ 7/100 ಆಯಿತು. ಇದು 30%. ಓಕೆ, 30% ಅಂದರೆ ಎಷ್ಟು? 30/100. ದಟ್ ಈಸ್ ನಥಿಂಗ್ ಬಟ್ 3/10. ಇದು ಕ್ಯಾನ್ಸಲ್ ಆದರೆ 3/10. ಸೊ ಇಷ್ಟನ್ನು ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ. ಸೊ ಬೇಸ್ ಥಿಯರಮ್ ನೋಡಿ ಏನು ಕಂಡುಹಿಡಿಯಬೇಕು ಅಂತಿದೆ. ಎ ಕಾರ್ ಈಸ್ ಚೂಸನ್ ಅಟ್ ರಾಂಡಮ್ ಬಟ್ ಈಸ್ ಫೌಂಡ್ ಟು ಬಿ ಸ್ಟ್ಯಾಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಹ್ಯಾಸ್ ಕೇಮ್ ಫ್ರಮ್ ಪ್ಲಾಂಟ್ ಎಕ್ಸ್ ಅಂತಿದೆ ನೋಡಿ. ಪ್ಲಾಂಟ್ ಎಕ್ಸ್ ಅಂತಂದರೆ ಅದು E1. ಹಾಗಾದ್ರೆ ನಾವೇನು ಕಂಡುಹಿಡಿಯಬೇಕು? ಪ್ರಾಬಬಿಲಿಟಿ ನೋಡಿ, ಪ್ರಾಬಬಿಲಿಟಿ ದಟ್ ಇಟ್ ಹ್ಯಾಸ್ ಕೇಮ್ ಫ್ರಮ್ ಪ್ಲಾಂಟ್ ಎಕ್ಸ್ ಅಂದರೆ, ಸೊ ಪ್ಲಾಂಟ್ ಎಕ್ಸ್ ಅಂದರೆ E1. ಸೊ ಪ್ರಾಬಬಿಲಿಟಿ ಆಫ್ E1 ನೋಯಿಂಗ್ ದಟ್ ಇಟ್ ಈಸ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಸೊ ರಿವರ್ಸ್ ಪ್ರಾಬಬಿಲಿಟಿ ಅಂತ ಹೇಳ್ತಾರೆ ನೋಡಿ. ಇದನ್ನು ಕಂಡುಹಿಡಿಯಬೇಕು. ಇದನ್ನು ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ದಿಸ್ ಈಸ್ ಅ ರಿವರ್ಸ್ ಕ್ವಾಲಿಟಿ ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ದ ಬೇಸ್ ಥಿಯರಮ್. ಸೊ ಫಾರ್ಮುಲಾನ ನಾವೀಗ ಬರ್ಕೊಳ್ಬೇಕು. ಸೊ ಲೆಟ್ ಮಿ ರೈಟ್ ದ ಫಾರ್ಮುಲಾ ಹಿಯರ್. ಸೊ ಮೇಲ್ಗಡೆ ನಾನು ಬರೀತೀನಿ ಫಾರ್ಮುಲಾನ. ಸೊ ಇಲ್ಲಿ ಆಪ್ಷನ್ಸ್ ಕೂಡ ಇದೆ. ಓಕೆ, ಸೊ CET 2021ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಕಂಟಿನ್ಯೂಷನ್ ಕ್ಲಾಸ್. ಸೊ ನಾವು ರಿಸಲ್ಟನ್ನು ಹೆಂಗೆ ಬರೀಬೇಕೀಗ ನೋಡಿ. ಪ್ರಾಬಬಿಲಿಟಿ ಆಫ್ E1 ಗಿವನ್ ಎ, ಇಟ್ ಈಸ್ ಪ್ರಾಬಬಿಲಿಟಿ ಆಫ್ E1 ಇಂಟು ಪ್ರಾಬಬಿಲಿಟಿ ಆಫ್, ಇದನ್ನು ನೆನಪಿಟ್ಕೋಬೇಕು ನಾವು, ಎ ಬಾರ್ E1 ಡಿವೈಡೆಡ್ ಬೈ ಪ್ರಾಬಬಿಲಿಟಿ. ಸೊ ಇಲ್ಲೇನಿದೆಯೋ ಈ ಟರ್ಮನ್ನು ಇಲ್ಲಿ ರಿಪೀಟ್ ಮಾಡಿ. ಪ್ರಾಬಬಿಲಿಟಿ ಆಫ್ ಎ ಬಾರ್ E1 ಪ್ಲಸ್ ಇದು ಕಂಟಿನ್ಯೂ ಆಗುತ್ತೆ ಪ್ರಾಬಬಿಲಿಟಿ ಆಫ್ E2 into probability of A bar E2. So this is base theorem. Okay, numerator ನೋಡಿ probability of E1 into probability of A bar E1. So ಇಲ್ಲಿ ನೀವು ಕಂಟಿನ್ಯೂ ಮಾಡಿ. ಸೊ ಇಲ್ಲೆಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ನ. ಸೊ probability of E1 is 7/100. ಓಕೆ, 7 ಕ್ಯಾನ್ಸಲ್ ಆಯ್ತಲ್ಲ, 7/10. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 7/10 into probability of A bar E1. probability of 4/5 ಇದೆ, ಹೋಲ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ. ಸೊ ಇದನ್ನೇ ರಿಪ್ಲೇಸ್ ಮಾಡೋಣ. 4/5 ಪ್ಲಸ್ ಪ್ರಾಬಬಿಲಿಟಿ ಆಫ್ E2. ಸೊ ಪ್ರಾಬಬಿಲಿಟಿ ಆಫ್ E2 3/10 ಇದೆ, ಇಂಟು ಪ್ರಾಬಬಿಲಿಟಿ ಆಫ್ ಎ ಬಾರ್ E2 ಅಂದರೆ 9/10. ಸೊ ಇಷ್ಟು ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಸೊ 28/50 ಡಿವೈಡೆಡ್ ಬೈ, ಸೊ ಇಲ್ಲಿ 28/50 ಪ್ಲಸ್ 27/100. ಓಕೆ, 28/50. ಸೊ ಸಿಂಪ್ಲಿಫಿಕೇಶನ್ ಇದು. ಲೆಟ್ ಮಿ ಡೂ ದ ಸಿಂಪ್ಲಿಫಿಕೇಶನ್. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ, ಸೊ ಆನ್ಸರ್ ಏನು ಬರುತ್ತೆ ಅದನ್ನು ನಾವು ಟಿಕ್ ಮಾಡಬೇಕು. ಸೊ ದಿಸ್ ಈಸ್ 28 ಡಿವೈಡೆಡ್ ಬೈ 50 ಹಂಗೆ ಹೇಳೋಣ. ಸೊ 50 ಮತ್ತು 100ಗೆ, ಸೊ 100 LCM ಆಗುತ್ತೆ. ಸೊ ಮಲ್ಟಿಪ್ಲೈ ಎವ್ರಿ ಟರ್ಮ್ ಬೈ 100. ಸೊ ಅಲ್ಲಿಗೆ ನಮಗೆ 56 ಪ್ಲಸ್ 27 ಆಯಿತು. ಸೊ 28/50 ಡಿವೈಡೆಡ್ ಬೈ 56 ಪ್ಲಸ್ 27, 83/100. So that is 28/50. So into 100/83. So reciprocal ಆದರೆ 100/83 ಆಯಿತು. ಸೊ ಇದನ್ನು ಕ್ಯಾನ್ಸಲ್ ಮಾಡೋಣ. 152s. ಸೊ ದಟ್ ಈಸ್ 28 into 56 ಡಿವೈಡೆಡ್ ಬೈ ಡಿನಾಮಿನೇಟರ್ ನೋಡಿ ಎಷ್ಟಿದೆ, 83. ಸೊ 56 ಡಿವೈಡೆಡ್ ಬೈ 83. ಸೊ ನಮ್ಮದು ಥರ್ಡ್ ಆಪ್ಷನ್ ನೋಡಿ, 56 ಡಿವೈಡೆಡ್ ಬೈ 83. ಸೊ ಇಟ್ ಈಸ್ ದ ರಿಕ್ವೈರ್ಡ್ ಪ್ರಾಬಬಿಲಿಟಿ ಫಾರ್ ದಿಸ್ ಪ್ರಾಬ್ಲಮ್. ಸೊ ಇದನ್ನು ನಾವು ಪ್ರಾಬ್ಲಮ್ ಓದ್ಕೊಂಡು, ಸೊ ಡೈರೆಕ್ಟಾಗಿ ನಾವು ಈ ರಿಸಲ್ಟ್ ಬರ್ಕೊಂಡು, ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಡೂ ದಿಟ್. ಇದನ್ನು ನಾನು ಹೇಗೆ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಟುಡೇಸ್ ಫಸ್ಟ್ ಪ್ರಾಬ್ಲಮ್. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ.
ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ನಾವು ಹೋಗ್ಬೋದು. ಓಕೆ, ಸೊ ಇದು ಬೇಸ್ ಥಿಯರಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 10th ನೋಡಿ, in a certain 265% families in a certain town, in a certain town 65% families own cell phones. Okay, cell phones. 15,000 families own scooters and 15% families own both. So own both, taking into consideration that ನೋಡಿ ಪ್ರಾಬ್ಲಮ್ನ ಕರೆಕ್ಟ್, ಟೇಕಿಂಗ್ ಇಂಟು ಕನ್ಸಿಡರೇಷನ್ that the families own at least one of the two. Families own at least one of the two. The total number of families in the town is dash. So here options ಬರೆಯೋಣ. Okay, let me write it options here. 20,000 ಇದೆ first option. Second option is 30,000. Next 40,000. Third option ಕೊಟ್ಟಿದ್ದಾರೆ. Then last option ಏನಿದೆ ಅಂದರೆ 50,000 ಅಂತ ಇದೆ. ಓಕೆ, ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ. ಸೊ ನೋಟ್ ಡೌನ್ ದ ಪ್ರಾಬ್ಲಮ್. ನಾನು ಇನ್ನೊಂದ್ಸರಿ ಪ್ರಾಬ್ಲಮ್ನ ಓದ್ತೀನಿ. ವೆರಿ ಈಸಿ ಪ್ರಾಬ್ಲಮ್. ನೋಡಿ, ಫಸ್ಟ್ PUCಗೆ ಸಂಬಂಧಪಟ್ಟ ಹಾಗೆ ಸೆಟ್ ಪಾಠಕ್ಕೆ ಸಂಬಂಧಪಟ್ಟಂಥ ಸೆಟ್ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸೊ ಇನ್ ಎ ಸರ್ಟನ್ ಟೌನ್, ಸೊ ವೆರಿ ಈಸಿ ಪ್ರಾಬ್ಲಮ್. ಫಸ್ಟ್ PUC ಇದು. ಇನ್ ಎ ಸರ್ಟನ್ ಟೌನ್ 65% ಫ್ಯಾಮಿಲೀಸ್ ಓನ್ ಸೆಲ್ ಫೋನ್ಸ್. ಸೊ 65% ಫ್ಯಾಮಿಲೀಸ್ ಹತ್ರ ಸೆಲ್ ಫೋನ್ ಇದೆ, ಅದೊಂದು ಗ್ರೂಪು. ಆಮೇಲೆ 15,000 ಫ್ಯಾಮಿಲೀಸ್ ಓನ್ ಸ್ಕೂಟರ್ಸ್, ಅದು ಒಂದು ಗ್ರೂಪ್ ಆಗುತ್ತೆ. ಆಮೇಲೆ 15% ಫ್ಯಾಮಿಲೀಸ್ ಓನ್ ಬೋತ್, ಅದು ಒಂದು ಗ್ರೂಪ್ ಆಯಿತು. ಸೊ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಟ್ ಫ್ಯಾಮಿಲೀಸ್ ಓನ್ ಅಟ್ ಲೀಸ್ಟ್ ಒನ್ ಆಫ್ ದ ಟೂ, ಅಂದರೆ ಅವ್ರ ಹತ್ರ ಸೆಲ್ ಫೋನ್ಸ್ ಆದರೂ ಇರ್ತದೆ, ಇಲ್ಲ ಅಂದರೆ ಸ್ಕೂಟರ್ ಆದರೂ ಇರ್ತದೆ. ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕು ಅಟ್ಲೀಸ್ಟ್. ದೆನ್ ದ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್ ಅಂತ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್. ನಮಗಿದು ಸೆಟ್ ಪಾಠದಲ್ಲಿ ಸಂಬಂಧಪಟ್ಟ ಹಾಗೆ ನಾವೊಂದು ರಿಸಲ್ಟನ್ನು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. N of A union B is equal to N of A plus N of B minus N of A intersection B. This is a very important result which connects the number of elements of the set. Okay, ನೋಡಿ ಈ ರಿಸಲ್ಟನ್ನು ನೋಡೋಣ. ಇದರಲ್ಲಿ ಏನು ಕಂಡುಹಿಡಿಬೇಕು ನಾವು? ನೋಡಿ, ಟೋಟಲ್ ಇಲ್ಲಿದೆ, ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್. ಇದು ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಆಗಿರಲಿ, ಇದು ಒನ್ ಆಫ್ ದ ಗ್ರೂಪ್ಸ್ ಸೆಲ್ ಫೋನ್ಸ್ ಇರ್ತಕ್ಕಂಥದ್ದಾಗಿರಲಿ, ಇದು ಸ್ಕೂಟರ್ಸ್ ಇರ್ತಕ್ಕಂಥದ್ದಾಗಿರಲಿ, ಇದು ಬೋತ್. ಸೊ ಆಗ ನಮಗೆ ಇದು ಗೊತ್ತಿಲ್ಲ, ನಮಗೆ N of A union B ಅಂದರೆ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್ ವಿ ಡೋಂಟ್ ನೋ. ಸೊ ಇದು ಗೊತ್ತಿಲ್ಲ, ನಾವು ಅದನ್ನು ಹಂಗೆ ಬರಿಬೋದು. ಇಲ್ಲ ಇದನ್ನು ಅನ್ನೋಲ್ವಾ ಎಕ್ಸ್ ಅನ್ಕೊಳ್ರಿ, ಇಲ್ಲ ಹಂಗೆ ಬರೀರಿ. ಸೊ N of A, ಸೊ 65% ಅಂತಿದೆ. 65% ಅಂತಂದರೆ ನೋಡಿ 65/100. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಎ ಯೂನಿಯನ್ ಬಿ ನಾವೇನಂತ ಹೇಳಿದ್ದೀವಿ ಇಲ್ಲಿ? ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಐ ಡೋಂಟ್ ನೋ ಎಕ್ಸ್. ಅಲ್ಲಿಗೆ ಒಟ್ಟು ಫ್ಯಾಮಿಲೀಸ್ಗಳು ಎಷ್ಟಿದೆ? ಎಕ್ಸ್ ಇದೆ. ಈ ಒಟ್ಟು ಫ್ಯಾಮಿಲೀಸ್ಗಳು ಎಷ್ಟಿದಾವೋ ಅಷ್ಟು 65%, ಅದರ 65% ಅಂದರೆ 65/100x. 65% ಆಫ್ ಟೋಟಲ್ ಫ್ಯಾಮಿಲೀಸ್ ಅಂದರೆ ಅರ್ಥ ಏನು? 65/100x ಅಂದರೆ N of A 65/100x ಪ್ಲಸ್ ನೆಕ್ಸ್ಟ್ N of B. ಸೊ ಕ್ಲಿಯರ್ ಆಗಿ ನಮಗೆ ಅಲ್ಲಿ 15,000 ಫ್ಯಾಮಿಲೀಸ್ ಓನ್ ಸ್ಕೂಟರ್ಸ್ ಅಂತಿದೆ. ಸೊ N of B ಅಂತ ಅಂದ್ಕೊಂಡ್ರೆ ಅದು 15,000 ಆಗುತ್ತೆ. ಅಬ್ಸರ್ವ್ ಮಾಡಿ, ಇದು 65% ಫ್ಯಾಮಿಲೀಸ್ ಅಂತ ಇರಬೇಕು. ಸೊ ಫ್ಯಾಮಿಲೀಸ್ನ 65% ಅಂದರೆ 65/100x ಇದು.
ಇದು 15,000 ಮೈನಸ್. ಸೊ ಬೋತ್ ಎಷ್ಟಿದೆ ನೋಡಿ, 15% ಫ್ಯಾಮಿಲೀಸ್ ಓನ್ ಬೋತ್ 15% ಆಫ್ ಎಕ್ಸ್, ಅಂದರೆ 15/100x ಆಫ್ ದ ಫ್ಯಾಮಿಲೀಸ್. ಸೊ ವೇರ್ ಎಕ್ಸ್ ಈಸ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್. ಸೊ ಇದರಲ್ಲಿ ನಾವು ಎಕ್ಸಿಗೆ ಸಾಲ್ವ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತದೆ. ಓಕೆನಾ? ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇದರಲ್ಲಿ ನೀವು ಸಿಂಪ್ಲಿಫಿಕೇಶನ್ ಹೇಗಾದರೂ ಮಾಡಿ, ವಾಟ್ ಯು ಹ್ಯಾವ್ ಟು ಸಾಲ್ವ್ ಫಾರ್ ಎಕ್ಸ್. ನೋಡಿ ಇಲ್ಲಿ 100 ಇದೆ ಡಿನಾಮಿನೇಟರಲ್ಲಿ. ಓಕೆ, ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 100. ಆಗ ನಾವು ಇದಕ್ಕೂ 100 ಇದಕ್ಕೂ 100 ಇದಕ್ಕೂ 100 ಮಲ್ಟಿಪ್ಲೈ ಮಾಡಿಬಿಟ್ರೆ ಸೊ ವಿಲ್ ಗೆಟ್ 100x ಇಸ್ ಈಕ್ವಲ್ ಟು, ಸೊ ಇಲ್ಲಿ 100 ಕ್ಯಾನ್ಸಲ್ ಆಯಿತು, 65x ಉಳಿತು, ಪ್ಲಸ್ ಈ 15,000 ಹಂಗೆ ಬರೆಯೋಣ, ಇಂಟು ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ 100 ಮೈನಸ್ ಇಲ್ಲಿ 100 ಹೋಯಿತು, ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ 15x. ಸೊ ಎಕ್ಸ್ಗಳಿರೋದು ಇಲ್ಲಿದೆ. ಸೊ ಎರಡು ಟರ್ಮ್ಸ್ ಬ್ರಿಂಗ್ ಇಟ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ 100x ಮೈನಸ್ 65x ಪ್ಲಸ್ 15x ಇಸ್ ಈಕ್ವಲ್ ಟು, ಯು ರೈಟ್ ಇಟ್ ಆಸ್ ಇಟ್. ಇದನ್ನು ಮಲ್ಟಿಪ್ಲೈನು ಮಾಡ್ಬೋದು, ಇಲ್ಲ ನೀವು ಹಂಗೆ ಬರೀ 15,000. ಸೊ ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 100 to 65 ಹೋದರೆ 35 ಆಯಿತು. 35 ಪ್ಲಸ್ 15 ಅಂತಂದರೆ 50x. ಓಕೆನಾ? 50x ಆಯಿತು. ಸೊ 50x ಇಸ್ ಈಕ್ವಲ್ ಟು ಇಲ್ಲಿ 15,000 ಇಂಟು 100. ಸೊ ವಿ ವಾಂಟ್ x. ಸೊ 15,000 ಇಂಟು 100 ಡಿವೈಡೆಡ್ ಬೈ 50. ಸೊ ಇದನ್ನು ಕ್ಯಾನ್ಸಲ್ ಮಾಡೋಣ. ಇದು 520 ಅಂತ ಆಯಿತು. ಅಲ್ಲಿಗೆ 1,500 ಇಂಟು 21 ನೋಡಿ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಕೀಪ್ ಇಟ್ 0 ಆ್ಯಸ್ ಇಟ್ ಈಸ್. 0 0 10 3 ನೋಡಿ 30,000 ಬರ್ತದೆ. ಓಕೆನಾ? 30,000 ನಮ್ಮ ಆಪ್ಷನ್ ಎಲ್ಲಿದೆ ನೋಡಿ, 30,000. ಸೊ ದಿ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್. ಸೊ ನಾವು ಎ ಯೂನಿಯನ್ ಬಿ ಅನ್ಕೊಂಡಿದ್ವಲ್ಲ, ಐನ್ ಆಫ್ ಎ ಯೂನಿಯನ್ ಬಿ, ದಟ್ ಈಸ್ 30,000 ಫ್ಯಾಮಿಲೀಸ್ ಟೌನಲ್ಲಿ ಇದ್ದಾರೆ ಅಂತ. ಸೊ ಈ ಥರ ನಾವು ಹ್ಯಾವ್ ಟು ಡೂ ದ ಪ್ರಾಬ್ಲಮ್ಸ್ ಕೇರ್ಫುಲ್. ಸೊ ಇದು ಸೆಟ್ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ, 10th ಎಕ್ಸಾಂಪಲ್. ಓಕೆ, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್. ನೋಡಿ ಕ್ವಶನ್ ನಂಬರ್ ನಾನಿಲ್ಲಿ ಜಸ್ಟ್ ಹಾಗೆ 1 2 3 4 ಅಂತ ಕೊಟ್ಟಿದ್ದೀನಿ. ನೀವು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀರಾ, ಅದರಲ್ಲಿ ಕ್ವಶನ್ಸ್ನ ಸರಿಯಾಗಿ ನೋಡ್ಕೊಳ್ಳಿ, ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರುತ್ತೆ ಅಂತ. ದೆನ್ 11th ಕ್ವಶನ್ಗೆ ಹೋಗೋಣ. ಎ ಆ್ಯಂಡ್ ಬಿ ಆರ್ non-singleton sets. A and B are non-singleton sets and n of A cross B is equal to 35. If B is a subset of A, then n of A C n of B is dashed. So the options, let's write the options here. So 28, 35, 40, 42, 21 ಅಂತ ಇದೆ ಆಪ್ಷನ್. ವೆರಿ ಸಿಂಪಲ್ ಕ್ವಶನ್. ಸೊ ನಮಗೆ ಕ್ರಾಸ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ನೋಡಿ. ಇಲ್ಲಿ ಎನ್ ಆಫ್ ಎ ಕ್ರಾಸ್ ಬಿ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಲ್ಲಿ ಇರತಕ್ಕಂಥ ಒಟ್ಟು ಎಲಿಮೆಂಟ್ 35 ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ ನಮಗೆ, ಇಲ್ಲಿ ಎನ್ ಆಫ್ ಎ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಫಸ್ಟ್ ಸೆಟ್ 7 ಅಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಕೆಂಡ್ ಸೆಟ್ ಎಷ್ಟು 5. 7 5 35. ಆಮೇಲೆ ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಅಂತ ಹೇಳಿದ್ದಾರೆ. ನೋಡಿ, ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಅಂತ ಹೇಳಿದ್ದಾರೆ. ಸೊ ಎನ್ ಆಫ್ ಎ 7, ಎನ್ ಆಫ್ ಬಿ ಈಸ್ 5. ಸೊ ಹಾಗಾದರೆ ನಮಗೆ ಇಲ್ಲಿ ಏನು ಕೇಳಿ ನೋಡಿ, ಎನ್ ಆಫ್ ಎ ಸಿ ಎನ್ ಆಫ್ ಬಿ ಅಂದರೆ ನಾವು ಇದನ್ನು ಕನ್ಸಿಡರ್ ಮಾಡೋಣ. ಎನ್ ಆಫ್ ಎ ಸಿ ಎನ್ ಆಫ್ ಬಿ ಅಂದರೆ ಈಗ ಸಪ್ರೇಟ್ ಮಾಡೋಣ. ಎನ್ ಆಫ್ ಎ 7 ಹಾಕಿ, ಸಿ ಎನ್ ಆಫ್ ಬಿ can take 5. ನೋಡಿ 7C5 ಅಂತ ಬಂತು. ಸೊ 7C5 ಅಂದರೆ ಸೊ ವಿ ನೋ NCR ರಿಸಲ್ಟ್. ಸೊ ಓಕೆ ಲೆಟ್ ಮಿ ರೈಟ್ NC, ಇದನ್ನು ನೀವು NCR ಫಾರ್ಮುಲಾ ಯೂಸ್ ಮಾಡಿದ್ರೆ ಬರುತ್ತೆ. NCR ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ NC n minus r. ಇಟ್ ಇಸ್ ಆಸ್ ಗುಡ್ ಆಸ್ NC 7 minus 5 ಅಂದರೆ 2. ಸೊ NC2 ಫಾರ್ಮುಲಾ n into n minus 1 ಅಂದರೆ 6 divided by factorial 2. Factorial 2 is 2 only. ಸೊ ಅಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇಟ್ ಈಸ್ ವಾಟ್ 21. ನೋಡಿ ಆಪ್ಷನ್ ಇಲ್ಲಿ 21. ಆಪ್ಷನ್ ಈಸ್ last option 21. Answer is 21. Then let us go for next question. The domain of ನೋಡಿ ಈಗ ರಿಲೇಷನ್ಸ್ ಸೆಟ್ಸ್ ಅಂಡ್ ರಿಲೇಷನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ
ಡೊಮೇನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲೊಂದು ಕ್ವಶನ್ ಇದೆ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಮಾಡ್ ಎಕ್ಸ್ ಈಸ್ ಡ್ಯಾಶ್. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಬರೀತೀನಿ. -1 ಫಸ್ಟ್ ಆಪ್ಷನ್ ಇದೆ, ದೆನ್ ಸೆಕೆಂಡ್ ಆಪ್ಷನ್ ಓಪನ್ ಇಂಟರ್ವಲ್ -∞ to 1 ಅಂತಿದೆ. ಆಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆಪ್ಷನ್ ಏನಿದೆ, ಓಪನ್ ಇಂಟರ್ವಲ್ -∞ to 1 ಯೂನಿಯನ್ 0 to 1 ಅಂತಿದೆ. ಸೊ ಲಾಸ್ಟ್ ಆಪ್ಷನ್ ಏನಂತಿದೆ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ -1, ಅಂತಿದೆ. ಸೊ ಎಲ್ಲ ಕ್ವಶನ್ಸ್ನು ಬರ್ಕೊಳ್ರಿ, ಆಪ್ಷನ್ಸ್ ಬರ್ಕೊಳ್ರಿ. ನೋಡಿ, ಇದು ಡೊಮೇನ್. ಓಕೆ, ದ ಡೊಮೇನ್ ಆಫ್ ದ ಫಂಕ್ಷನ್ ಅಂತ ಕೇಳಿದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ, ಡೊಮೇನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಮಾಡ್ ಎಕ್ಸ್. ಇಟ್ ಈಸ್, ಇದರಲ್ಲಿ ಯಾವುದು ಈ ಫಂಕ್ಷನ್ ಡೊಮೇನ್ ಬರುತ್ತೆ ಅಂತ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ 1 ಮೈನಸ್ ಡಿನಾಮಿನೇಟರ್ಲಿ 1 ಮೈನಸ್ ಮಾಡ್ ಎಕ್ಸ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಬೇಕು, ಈ ಥರ ಫಂಕ್ಷನ್ಸ್ ಕೊಟ್ಟಿದ್ದಾರಲ್ಲ. ನೋಡಿ, ಈ ಫಂಕ್ಷನ್ ಅಬ್ಸರ್ವ್ ಮಾಡಿ, ಇದು ಯಾವಾಗ ಡಿಫೈನ್ ಆಗುತ್ತೆ ಅಂದರೆ, ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಇಫ್, ನೋಡಿ, ಡಿನಾಮಿನೇಟರ್ ಪೂರ್ತಿ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಡಿನಾಮಿನೇಟರ್ ನೋಡಿ, ಛೇದ, ಇದಿಷ್ಟು ನಮಗೆ 0 ಇರಂಗಿಲ್ಲ. ಫಸ್ಟ್ ಆಫ್ ಆಲ್ ದಿಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0, ಅವಾಗ ಮಾತ್ರ ಅದು ಡಿಫೈನ್ ಆಗುತ್ತೆ. ಸೊ 0 ಇದ್ದರೆ, ಇದು 0 ಇತ್ತು ಅಂತಂದರೆ, ಡಿನಾಮಿನೇಟರ್ 0 ಇತ್ತು ಅಂತಂದರೆ ಇಟ್ ಇಸ್ ಅನ್ಡಿಫೈನ್ಡ್. ಅದಕ್ಕೆ ಇಟ್ ಇಸ್ ಡಿಫೈನ್ಡ್ ಇಫ್ ಡಿನಾಮಿನೇಟರ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಇದನ್ನು ನಾವಿಲ್ಲಿ ಸಾಲ್ವ್ ಮಾಡೋಣ. ಸೊ 1 ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಆ ಕಡೆ ಹೋದರೆ, ಸೊ ಮಾಡ್ ಎಕ್ಸ್ ಆಯಿತು. ಸೊ ನಾವು ರೈಟ್ ಹ್ಯಾಂಡ್ ಸೈಡಿಗೆ ಹೋದರೆ 1 ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಆಯಿತು. ಸೊ ಈಗ ಮಾಡಿನ ಪ್ರಾಪರ್ಟಿ ಏನಂದರೆ, ನೋಡಿ, ಸಪೋಸ್ ಮಾಡ್ ಎ ಇಸ್ ಈಕ್ವಲ್ ಟು ಬಿ ಇತ್ತು ಅಂದ್ಕೊಳ್ಳಿ. ಇಫ್ ಐ ರಿಮೂವ್ ದಿಸ್ ಮಾಡ್ ಸೈನ್, ದಟ್ ವಿಲ್ ಬಿ ವಾಟ್, ಪ್ಲಸ್ ಆರ್ ಮೈನಸ್ ಬಿ. ಹಂಗೆ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಆದರೆ, ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಇಟ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ 1. ಅಂದರೆ ನಮ್ಮದು ಡೊಮೇನ್ ಏನಾಗಿರಬೇಕು, ಈ ಫಂಕ್ಷನ್ ಡಿಫೈನ್ ಆಗೋದು ಸೆಟ್ ಆಫ್ ಆಲ್, ನೀವು ಯಾವುದೇ ರಿಯಲ್ ನಂಬರ್ ಕೊಡಿ, ಆದರೆ 2 ಎಲಿಮೆಂಟ್ಸ್ನ ರಿಮೂವ್ ಮಾಡಬೇಕು. ಅಂದರೆ -1 ಮತ್ತು +1ಗಳನ್ನು ರಿಮೂವ್ ಮಾಡಿದ್ರೆ ದಿಸ್ ವಿಲ್ ಬಿ ಡಿಫೈನ್ಡ್. ನಮಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಈಸಿಯಾಗಿ. ಇಲ್ಲಿ 1 ಹಾಕಿದರೆ 1 -1 0 ಅನ್ಡಿಫೈನ್ಡ್. -1 ಹಾಕಿದ್ರೂ ಇಟ್ ವಿಲ್ ಬಿ ಪಾಸಿಟಿವ್, ಅವಾಗ 0. ಅಂದರೆ ನಾವು ರಿಮೂವ್ ಮಾಡಬೇಕಾಗಿರೋ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ -1, ಅಂದರೆ ಈ ಆಪ್ಷನ್. ಇದನ್ನು ಡೈರೆಕ್ಟಾಗಿ ಕೂಡ ಮಾಡ್ಬೋದು, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ -1, ಇದನ್ನು ರಿಮೂವ್ ಮಾಡಿದ್ರೆ ನಮಗೆ ಡೊಮೇನ್ ಬರುತ್ತೆ. ಓಕೆ, ಈ ಆಪ್ಷನ್ ನೀವು ನೋಡ್ಕೋಬೋದು. The next 13th question now. Let us go for 13th question. Okay, 13th question ನೋಡೋಣ. ಸೊ ವೆರಿ ಸಿಂಪಲ್ ಮತ್ತೆ ಟ್ರಿಗ್ನಾಮೆಟ್ರಿಕ್ ಸಂಬಂಧಪಟ್ಟಾಗಿದೆ. 13th question. ದಿ ವ್ಯಾಲ್ಯೂ ಆಫ್, ನೋಡಿ, ಈಗ ASTC ರೂಲ್ ಯೂಸ್ ಮಾಡಿ ಓಕೆ, 13th question. ದಿ ವ್ಯಾಲ್ಯೂ ಆಫ್ cos 1200 degree ಪ್ಲಸ್ tan 1485 degrees ಡ್ಯಾಶ್. ನೋಡಿ, ಫಸ್ಟ್ PUCಗೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಆಪ್ಷನ್ಸು ಹಾಫ್, ಓಕೆ, ಹಾಫ್ 3/2 -3/2 -half ಅಂತಿದೆ. ಈ 4ರಲ್ಲಿ ಯಾವ್ದು ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. ದ ವ್ಯಾಲ್ಯೂ ಆಫ್ cos 1200 degree ಪ್ಲಸ್ tan 1485 degrees ಡ್ಯಾಶ್ ಅಂತ ಇದೆ. ಸೊ ಈಗ ನಮಗೆ ಗೊತ್ತಿದೆ ಇದು. ಸೊ ಇಲ್ಲಿ ನೋಡಿ, cos ಈ 1200 ಡಿಗ್ರಿನ ಕನ್ವರ್ಟ್ ಮಾಡಿ tan ಆಫ್, ಓಕೆ, 1485 ಡಿಗ್ರಿ ಅಂತಿದೆ. ಸೊ ನಾವು ಅದನ್ನು ಹೆಂಗೆ ಬರೀಬೋದು, ನೀವು ನೋಡಿ, 1200 ಇದೆ ಅಲ್ವಾ, 3 × 360 ಅಂದರೆ ಎಷ್ಟಾಯ್ತು, ಅದು 1080 ಆಯಿತು. ಪ್ಲಸ್ 120, 4 × 360 ಅಂತಲೂ ಬರೀಬೋದು. ಓಕೆ, 120 ಡಿಗ್ರಿ ಅಂತಲೇ ಬರೀತೀನಿ. ಆರು ನೀವು 4 × 360 ಅಂತ ಕೂಡ ಬರೀಬೋದು. ಓಕೆ, 3 × 360 ಪ್ಲಸ್ 120 ಆಯಿತು. ನೀವು ಟ್ಯಾನಿಗೆ ಬಂದರೆ ಇದನ್ನು 4 × ನೀವು 360 ಅಂತ ಬರ್ಕೊಂಡ್ರೆ 24, 1440 ಆಯಿತು.
ಪ್ಲಸ್ 45. ಸೊ ಈ ಥರ ಆಗುತ್ತೆ ಪ್ಲಸ್ 45. ಓಕೆ, ಸೊ ನಮಗೆ ಇಲ್ಲಿ ನೋಡಿ ಎ ಎಸ್ ಟಿ ಸಿ ವೆರಿ ಸಿಂಪಲ್. ಸೊ ಎ ಎಸ್ ಟಿ ಸಿ ಇದು ನೋಡ್ಕೊಳ್ಳೋಣ. ಸೊ ಇಲ್ಲಿ ಸೊ 360 ಪ್ಲಸ್ ಥೀಟಾ. ಓಕೆ, ಇಟ್ ಇಸ್ ಎಸ್ ಥೀಟಾ. ಸೊ 360 ಪ್ಲಸ್ ಥೀಟಾ ಅಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ. ಸೊ ಫಸ್ಟ್ ಕ್ವಾಡ್ರಂಟಲ್ಲಿ ಸೊ ರೇಷಿಯೋ ವಿಲ್ ನಾಟ್ ಚೇಂಜ್, ಇಟ್ ಇಸ್ ಆಸ್ ಗುಡ್ ಆಸ್ ಕಾಸ್ 120. ಕಾಸ್ ಆಗೇ ಇರುತ್ತೆ. ಪ್ಲಸ್ ಇಲ್ಲಿ ಟ್ಯಾನ್ ಆಗೇ ಇರುತ್ತೆ. ಟ್ಯಾನ್ ದಟ್ ಆ್ಯಂಗಲ್ ದಟ್ ಈಸ್ 45 ಡಿಗ್ರಿ. ಸೊ ಕಾಸ್ 120 ನಾವು ಮತ್ತೆ 180 ಮೈನಸ್ 60 ಅಂತ ಬರೀಬೋದಿಲ್ಲ. ನೀವು ಇಲ್ಲೇ 4 ಇಂಟು ಅಂದ್ರೂ ಡೈರೆಕ್ಟ್ ಬರ್ಬೋದು. ಸೊ ಟ್ಯಾನ್ 45 ಅಂದರೆ 1. ಸೊ ಈಗ ನೋಡಿ 180 ಮೈನಸ್ ಥೀಟಾ ಅಂದರೆ ಎಷ್ಟನೇ ಕ್ವಾಡ್ರಂಟ್ ಬರುತ್ತೆ? 180 ಮೈನಸ್ ಥೀಟಾ ಅಂದರೆ ಸೆಕೆಂಡ್ ಕ್ವಾಡ್ರಂಟ್. ಸೊ ಸೆಕೆಂಡ್ ಕ್ವಾಡ್ರಂಟಲ್ಲಿ ನೋಡಿ ಸೈನ್ ಈಸ್ ಪಾಸಿಟಿವ್, ಇಲ್ಲಿ ಕಾಸ್ ಇದೆ, ರೇಷಿಯೋ ಚೇಂಜ್ ಆಗಲ್ಲ, ಸೈನ್ ಮಾತ್ರ ಚಿಹ್ನೆ ಚೇಂಜ್ ಆಗಬೇಕು. ಮೈನಸ್ ಕಾಸ್ 60 ಡಿಗ್ರಿ ಪ್ಲಸ್ 1 ಆಯಿತು, ಅಲ್ಲಿಗೆ ಮೈನಸ್. ಸೊ ಕಾಸ್ 60 ವ್ಯಾಲ್ಯೂ ನೋಡೋಣ. ಇಲ್ಲಿ ಕಾಸ್ 60 ವ್ಯಾಲ್ಯೂ ಅಂದರೆ ಹಾಫ್ ಪ್ಲಸ್ 1 ಅಂದರೆ 1 ಮೈನಸ್ ಹಾಫ್. 1 ಮೈನಸ್ ಹಾಫ್ ಈಸ್ ಹಾಫ್. ಸೊ ನಾವು ಆನ್ಸರ್ನ ಟಿಕ್ ಮಾಡ್ಬೋದು ಇಲ್ಲಿ ಹಾಫ್. ಓಕೆ, ನೆಕ್ಸ್ಟ್ 14th ಕ್ವಶನ್ಗೆ ಹೋಗೋಣ. ದ ವ್ಯಾಲ್ಯೂ ಆಫ್ tan 1 ಡಿಗ್ರಿ tan 2 ಡಿಗ್ರಿ. ನೋಡಿ ವೆರಿ ಸಿಂಪಲ್ ಇದು ಕ್ವಶನು. tan 1 ಡಿಗ್ರಿ tan 2 ಡಿಗ್ರಿ ಇದು ಇದೇ ಥರನೇ ಕಂಟಿನ್ಯೂ ಇರುತ್ತೆ. ಇನ್ನೊಂದು ಬರೀತೀನಿ tan 3 ಡಿಗ್ರಿ ಡ್ಯಾಶ್ ಡ್ಯಾಶ್. ಓಕೆ, tan 4 ಡಿಗ್ರಿ tan 5 ಡಿಗ್ರಿ ಇದೇ ಥರನೇ ಇದೆ. tan 89 ಡಿಗ್ರಿವರೆಗೆ ಇದೆ ಇದು. ಓಕೆ, tan 89 ಡಿಗ್ರಿ ಇಸ್ ಡ್ಯಾಶ್ ಅಂತ ಇದೆ ನೋಡಿ. ಅಪ್ ಟು tan 89 ಡಿಗ್ರಿವರೆಗೆ ಡ್ಯಾಶ್ ಅಂತ ಇದೆ. ಸೊ ಆಪ್ಷನ್ಸ್ 0, 1, ಹಾಫ್. ಓಕೆ, 0, 1, ಹಾಫ್. ಲಾಸ್ಟ್ ಆಪ್ಷನ್ -1 ಅಂತ ಇದೆ ನೋಡಿ. ವೆರಿ ಸಿಂಪಲ್ ಕ್ವಶನ್ ಫಾರ್ 1 ಮಾರ್ಕ್. ಇಲ್ಲಿ ಏನಂತಿದೆ? ದ ವ್ಯಾಲ್ಯೂ ಆಫ್ tan 1 ಡಿಗ್ರಿ tan 2 ಡಿಗ್ರಿ tan 3 ಡಿಗ್ರಿ tan 4 ಡಿಗ್ರಿ ಅಪ್ ಟು tan 89 ಡಿಗ್ರಿವರೆಗೂ ಈ ಥರ ಅರೇಂಜ್ಮೆಂಟ್ ಇದೆ. ಇದನ್ನು ನೀವು ವ್ಯಾಲ್ಯೂ ಏನು ಬರುತ್ತೆ ನೋಡಿ. ಇಲ್ಲಿ ಒಂದು ಟ್ರಿಗ್ನಾಮೆಟ್ರಿಕ್ ರೇಷಿಯೋ ನಮಗೆ ಗೊತ್ತಿರಬೇಕು. ಟ್ಯಾನ್ ಆಫ್ ದ ಆ್ಯಂಗಲ್ ಇಂಟು ಇದರ ರೆಸಿಪ್ರೋಕಲ್ ಯಾವುದು? ಕಾಟ್. ಸೊ ಯಾವುದೇ ಒಂದು ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಮತ್ತು ಅದರ ರೆಸಿಪ್ರೋಕಲ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 1 ಬರುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ ಥೀಟಾ ಇಂಟು ಕೊಸಿಕ್ಯಾನ್ ಥೀಟಾ 1 ಬರುತ್ತೆ. ಆಮೇಲೆ ಕಾಸ್ ಥೀಟಾ ಇಂಟು ಸೀಕ್ಯಾನ್ ಥೀಟಾ ಅದು 1 ಬರುತ್ತೆ. ಅಂದರೆ ಟ್ಯಾನ್ ಕಾಟು 1 ಬರುತ್ತೆ. ಇಲ್ಲಿ ಟ್ಯಾನ್ ಇರೋದ್ರಿಂದ ನಾನು ಇದನ್ನು ಟ್ಯಾನ್ ಇಂಟು ಕಾಟು 1 ಯೂಸ್ ಮಾಡ್ತೀನಿ. ಹೆಂಗೆ ಯೂಸ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಕನ್ಸಿಡರ್ ಮಾಡೋಣ. ಇಲ್ಲಿ ಆನ್ಸರ್ ನೋಡೋಣ. ಟ್ಯಾನ್ 1 ಡಿಗ್ರಿ ಇದೆಯಾ, ಟ್ಯಾನ್ 2 ಡಿಗ್ರಿ ಹಂಗೆ ಇರಲಿ, ಟ್ಯಾನ್ 3 ಡಿಗ್ರಿ ಇದೆ, ಟ್ಯಾನ್ 4 ಟ್ಯಾನ್ 5 ಇದೇ ಥರ ಬರುತ್ತೆ. ಸೊ ನಾವು ಇದೇ ಥರ ಕಂಟಿನ್ಯೂ ಮಾಡಿ ಟ್ಯಾನ್ 4 ಟ್ಯಾನ್ 5 ಅಪ್ ಟು ಸೆ ಟ್ಯಾನ್ 45 ಡಿಗ್ರಿ. ಹಂಗೆ ಟ್ಯಾನ್ ನೋಡಿ ಟ್ಯಾನ್ 46 ಟ್ಯಾನ್ 47 ಇಲ್ಲಿ ಎಲ್ಲ ಕಂಟಿನ್ಯೂಷನ್. ಓಕೆ, ಟ್ಯಾನ್ 89ಗೆ ಅದು ಎಂಡ್ ಮಾಡಿದ್ದಾರೆ ಅವರು. ಸೊ ದೆನ್ ಕ್ಯಾನ್ ರೈಟ್ ಇಟ್ ಸೇಮ್ ನೋಡಿ. ಈಗ ಟ್ಯಾನ್ 1 ಓಕೆ ಟ್ಯಾನ್ 2 ಡಿಗ್ರಿ ಆಯಿತು, ಟ್ಯಾನ್ 3 ಡಿಗ್ರಿ ಆಯಿತು. ಸೊ ಪ್ಯಾಟರ್ನ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಟ್ಯಾನ್ ನೋಡಿ ಟ್ಯಾನ್ 45 ನಮಗೆ ಅದು ವ್ಯಾಲ್ಯೂ ಗೊತ್ತು 1 ಅಂತ. ಓಕೆನಾ? ಈಗ ಇಲ್ಲಿ ಓಕೆ ಲೆಟ್ ಬಿ ರೈಟ್ ಟ್ಯಾನ್ 45 ಆದಮೇಲೆ ಇದೊಂದು ಟ್ಯಾನ್ ಓಕೆ ಲೆಟ್ ಬಿ ರೈಟ್ 46 ಅಂತಲೇ ಬರೆಯೋಣ. ಸೊ ಟ್ಯಾನ್ 45 ಆದಮೇಲೆ ನೋಡಿ ಟ್ಯಾನ್ 46ನ ಓಕೆ ಟ್ಯಾನ್ 45 ಡಿಗ್ರಿ ಟ್ಯಾನ್ 46 ಅಂತ ಬಂತಲ್ಲಿ. ಓಕೆ ಲೆಟ್ ಟ್ಯಾನ್ 46 ಅಂತ ನೋಡಿ. ಈಗ ಇದನ್ನು ರೇಷಿಯೋ ಚೇಂಜ್ ಆಗೋದು ಯಾವುದು? ನಮಗೆ ಫಸ್ಟ್ ಕ್ವಾಡ್ರಂಟ್ ಅಂದರೆ 90 ಡಿಗ್ರಿ ವಿಚ್ ಚೇಂಜಸ್ ದ ರೇಷಿಯೋ. ಸೊ ಕಾಟ್ ಟು ಟ್ಯಾನ್, ಟ್ಯಾನ್ ಟು ಕಾಟ್, ಸೈನ್ ಟು ಕಾಸ್, ಕಾಸ್ ಟು ಸೈನ್. ಇಲ್ಲಿ ಸಿಂಪಲ್. ಇದನ್ನು ನಾವು ಕಾಟ್ ಆಫ್ 90 ಡಿಗ್ರಿ ಮೈನಸ್ 44 ಅಂತ ಬರೀಬೋದು. ಅಂದರೆ ನಾನು ಇದನ್ನು ಏನು ಬರೀತೀನಿ? ಕಾಟ್ 90 ಮೈನಸ್ 44 ಆಯಿತು ಡ್ಯಾಶ್ ಡ್ಯಾಶ್. ಸೊ ಅದೇ ಥರ ನಮಗೆ ಇಲ್ಲಿ ಲಾಸ್ಟ್ ಟ್ಯಾನ್ 89 ಇದೆ, ಅದನ್ನು ಕೂಡ ಓಕೆ ಟ್ಯಾನ್ 89 ಇದೆ ನೋಡಿ. ಸೊ ಟ್ಯಾನ್ 89 ನಾವೇನಂತ ಬರೀಬೋದು? ಒಂದೇ ಬರೀತೀನಿ. ಓಕೆ ಟ್ಯಾನ್ 45 ಡಿಗ್ರಿ. ಸೊ ಐ ರಿಟರ್ನ್ ಇಟ್ ಆಸ್ ಇಟ್ ಈಸ್. ಆಮೇಲೆ ಇಲ್ಲಿ ನೋಡಿ ಟ್ಯಾನ್ ಟ್ಯಾನ್ ಆಸ್ ಇಟ್ ಈಸ್ ಟ್ಯಾನ್ 46 ಅಂತಂದರೆ ಇನ್ನು 90 ಮೈನಸ್ 44 ನೋಡಿ ಅದು 46 ಆಯಿತು ಅಪ್ ಟು ಓಕೆ ಟ್ಯಾನ್ ಆಫ್ 90 ಮೈನಸ್
ನೋಡಿ ಇಲ್ಲಿ 89 ಅಂತಿದೆ. ಸೊ 90 ಮೈನಸ್ 1 ಈ ಥರ 90 ಮೈನಸ್ 1 89 ಆಯ್ತಾ. ಸೊ ಅಲ್ಲಿಗೆ ನಮಗಿದು tan 1 tan 2 ಇದೇ ಥರ ಕಂಟಿನ್ಯೂ ನೋಡಿ. tan 3 ಡಿಗ್ರಿ. ಸೊ ಇದು tan 45ಗೆ ಬರೀ tan 45 is 1 ನಮಗೆ ಗೊತ್ತು. ಸೊ ಈಗ ಇದು tan ಆಫ್ 90 ಮೈನಸ್ ಥೀಟಾ ಇಟ್ ಬಿಕಮ್ಸ್ ವಾಟ್ cot 44 ಡಿಗ್ರಿ ಆಯಿತು. ಅದೇ ಥರ ಇದು ಏನಾಯಿತು cot 1 ಡಿಗ್ರಿ ಆಯಿತು ನೋಡಿ. cot 1 ಡಿಗ್ರಿ tan ಬಿಕಮ್ಸ್ cot 90 ಮೈನಸ್ ಥೀಟಾ ಅಂದರೆ cot 1 ಡಿಗ್ರಿ ಆಯಿತು. ಸೊ ಅಲ್ಲಿಗೆ ನಿಮಗೆ ಇದೇ ಥರ ನೋಡಿ cot 1 ಡಿಗ್ರಿ ಅಂತಂದರೆ ನೆಕ್ಸ್ಟ್ ಹಾಗೆ ನಿಮಗೆ ಕಂಟಿನ್ಯೂ cot 1 cot 2 cot 3 cot 4 ಅಂದರೆ cot 44 ಆಯಿತು. ಸೊ ಇಲ್ಲಿ ನಿಮಗೆ tan 45 ಇದೆ. ಆಮೇಲೆ ನೆಕ್ಸ್ಟ್ tan 44 ಡಿಗ್ರಿ ಈ ಥರ. ಸೊ ಇಲ್ಲಿ ನಮಗೆ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ಈ ಪ್ಯಾಟರ್ನಲ್ಲಿ. ಸೊ ನಮಗೇನಾಗುತ್ತೆ ಇಲ್ಲಿ ಈ ರಿಸಲ್ಟನ್ನು ಯೂಸ್ ಮಾಡಿ tan ಥೀಟಾ ಇಂಟು cot ಥೀಟಾ ಅಂದರೆ cot 1 ಇಂಟು tan 1 ಅದು 1 ಆಗ್ತದೆ. ಆಮೇಲೆ cot 44 ಇಂಟು tan 44 1, tan 45 ಇಂಟು cot 45 ದಟ್ ಈಸ್ 1. ಸೊ ಹಾಗಾದರೆ ಎಲ್ಲನೂ ನಾವು ಮಲ್ಟಿಪ್ಲೈ ಮಾಡಿಬಿಟ್ರೆ ನೋಡಿರಿ ಇಲ್ಲಿ ಉದಾಹರಣೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ tan 1 ಇಂಟು cot 1 ದಟ್ ವ್ಯಾಲ್ಯೂ ಇಸ್ 1. ಅದೇ ಥರ tan 2 ಡಿಗ್ರಿ ನೆಕ್ಸ್ಟ್ ಹಿಂದೆ cot 2 ಇರುತ್ತೆ ಅದು 1. ದೆನ್ tan 3 ಡಿಗ್ರಿ ಇಂಟು cot 3 ಡಿಗ್ರಿ 1. ಸೊ ಅದೇ ಥರ ಎಲ್ಲದೂ ಮಲ್ಟಿಪ್ಲೈ ಮಾಡಿಬಿಟ್ರೆ ಆನ್ಸರ್ ವಿಲ್ ಬಿ 1. ಸೊ ಪ್ರಾಡಕ್ಟ್ ಈಸ್ 1. ಅಲ್ಲಿ ನಮಗೆ ಆನ್ಸರ್ ಏನು ಮಾಡಬೇಕಿದೆ 1 ಬರುತ್ತೆ. ಸೊ ಸಿಂಪಲಾಗಿ ನಾವು ಇದನ್ನು ಯೂಸ್ ಮಾಡಿದ್ರೆ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ 14th ಕ್ವಶನ್. ಸೊ ಇದನ್ನು ನೀವು ನೋಟ್ ಮಾಡ್ಕೋಬೋದು, ಇಲ್ಲ ನೀವು ಡೈರೆಕ್ಟ್ ನೆನಪಿಟ್ಕೊಂಡ್ರೆ ಆನ್ಸರ್ 1 ಅಂತ ಬರೀಬೋದು. ಸೊ ಲೆಟ್ ಅಸ್ ಗೋ ಫಾರ್ 15th ಕ್ವಶನ್. ನೋಡಿ 15ನೇ ಕ್ವಶನ್. 15ನೇ ಕ್ವಶನ್ ಏನು ಹೇಳಿದ್ರೆ ಇಫ್ ಇದು ಕೂಡ ನೋಡಿ ಫಸ್ಟ್ PUC ಗೆ ಸಂಬಂಧಪಟ್ಟಂಥ ಪ್ರಶ್ನೆ. 1 ಪ್ಲಸ್ I ಬೈ 1 ಮೈನಸ್ I ಹೋಲ್ ಟು ದಿ ಪವರ್ x ಇಸ್ ಈಕ್ವಲ್ ಟು 0. ದೆನ್ ಸೊ ಆಪ್ಷನ್ಸ್ ಇದೆ, ಏನಾಗುತ್ತೆ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ಲೆಟ್ ಮಿ ರೈಟ್ ದ ಆಪ್ಷನ್ಸ್. ಓಕೆ, ಆಪ್ಷನ್ಸ್ ಏನಿದೆ ಇಲ್ಲಿ ಬರೆಯ x ಇಸ್ ಈಕ್ವಲ್ ಟು 4n ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನಲ್ಲಿ x ಇಸ್ ಈಕ್ವಲ್ ಟು 2n ಪ್ಲಸ್ 1 ಅಂತಿದೆ. ಮೂರನೇ ಆಪ್ಷನ್ನು x ಇಸ್ ಈಕ್ವಲ್ ಟು 2n ಅಂತಿದೆ. ನೆಕ್ಸ್ಟು x ಇಸ್ ಈಕ್ವಲ್ ಟು 4n ಅಂತ ಇದೆ. ಸೊ ವೇರ್ n ಈಸ್ ನ್ಯಾಚುರಲ್ ನಂಬರ್, n ಬಿಲಾಂಗ್ಸ್ ಟು n. ಈ ಆಪ್ಷನ್ಸ್ ನೀವು ನೋಡ್ಕೊಳ್ಬೋದು ಕ್ವಶನ್ ಪೇಪರಲ್ಲಿ. ಓಕೆ ನೋಡಿ, ಈಗ ಅಬ್ಸರ್ವ್ ಮಾಡಿ. ಇಫ್ 1 ಪ್ಲಸ್ I ಡಿವೈಡೆಡ್ ಬೈ 1 ಮೈನಸ್ I ಹೋಲ್ ಟು ದಿ ಪವರ್ x 0 ಆದರೆ ನಿಮಗೆ ಈ ಎಕ್ಸ್ ವ್ಯಾಲ್ಯೂ ಯಾವ ಕಂಡೀಷನ್ ಬರುತ್ತೆ ಅದು. ಈ ಫಸ್ಟ್ ಆಫ್ ಆಲ್ ನಮಗೆ ಬ್ರಾಕೆಟ್ ಒಳಗಡೆ ಕನ್ಸಿಡರ್ ದಿಸ್ 1 ಪ್ಲಸ್ I ಬೈ 1 ಮೈನಸ್ I ಅಂತ ಕಾಂಪ್ಲೆಕ್ಸ್ ನಂಬರ್ ಸಂಬಂಧಪಟ್ಟಿದೆ. ಇದನ್ನು ರ್ಯಾಷನಲೈಸೇಷನ್ ಮಾಡೋಣ. ಅಂದರೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನು 1 ಪ್ಲಸ್ I ಡಿವೈಡೆಡ್ ಬೈ 1 ಪ್ಲಸ್ I ಬರುತ್ತಾ. ಇದನ್ನು ನಾವು 1 ಪ್ಲಸ್ I ಇಂಟು 1 ಪ್ಲಸ್ I ಅಂದರೆ 1 ಪ್ಲಸ್ I ಹೋಲ್ ಸ್ಕ್ವೇರ್ ಆಯಿತು ಡಿವೈಡೆಡ್ ಬೈ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ I ಸ್ಕ್ವೇರ್ ಆಯಿತು. ನೋಡಿ ಇದು 1 ಪ್ಲಸ್ I ಹೊತ್ತು a ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ I ಸ್ಕ್ವೇರ್ ಮೈನಸ್ 2ab ಅಂದರೆ 2 ಇಂಟು 1 ಇಂಟು 2 ಆಯಿತು ಡಿವೈಡೆಡ್ ಬೈ 1 ಸ್ಕ್ವೇರ್ ಈಸ್ 1 ಮೈನಸ್ I ಸ್ಕ್ವೇರ್ ವ್ಯಾಲ್ಯೂ ಈಸ್ ಮೈನಸ್ 1. ನಮಗೆ ಗೊತ್ತಿದೆ I ಸ್ಕ್ವೇರ್ ವ್ಯಾಲ್ಯೂ ಈಸ್ ಮೈನಸ್ 1. ಅಲ್ಲಿಗೆ 1 ಸ್ಕ್ವೇರ್ ಅಂದರೆ 1, ಇಲ್ಲಿ I ಸ್ಕ್ವೇರ್ ವ್ಯಾಲ್ಯೂ ಮತ್ತೆ ಮೈನಸ್ 1 ಆಯಿತು. ಓಕೆ 2I ಆಗಬೇಕಲ್ಲ, ಇದು 2ab. ಓಕೆ 2I ಡಿವೈಡೆಡ್ ಬೈ ಇಲ್ಲಿ 1 ಪ್ಲಸ್ 1 ಎಷ್ಟಾಯಿತು 2 ಆಯಿತು. ಸೊ 1 ಮೈನಸ್ 1 0 ಮೈನಸ್ ಓಕೆ ಮೈನಸ್ 2I ಬೈ 2 ಆಯಿತು. ಓಕೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ, ಓಕೆ ಪ್ಲಸ್ ಬರಬೇಕಿದೆ. ಸೊ ಅಲ್ಲಿಗೆ 2 ಕ್ಯಾನ್ಸಲ್ ಆಗಿಬಿಟ್ಟು ಓನ್ಲಿ I ನೋಡಿ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದು ನಾನು ಫ್ಯಾಕ್ಟರೈಸೇಷನ್ ಮಾಡಿದ್ದೀನಿ. I ಗಾಟ್ I ಅಂದರೆ ಇದ್ರ ವ್ಯಾಲ್ಯೂ I ಆಯಿತು. ಹಾಗಾದ್ರೆ ಇಲ್ಲಿ ಏನಾಯ್ತು ಈಗ ಇದು ಆ್ಯಕ್ಚುಲಿ I ಟು ದಿ ಪವರ್ x ಇಸ್ ಈಕ್ವಲ್ ಟು 0 ಅಂದರೆ ಇದು ಪವರ್ಸ್ ಆಫ್ I ಅಂದರೆ ಐಯೋಟ. I ಟು ದಿ ಪವರ್ x ಇಸ್ ಈಕ್ವಲ್ ಟು 0 ಯಾವ ಐನ ಯಾವ ಘಾತಕ್ಕೆ 0 ಆಗುತ್ತೆ ಇವಿಷ್ಟು ಆಪ್ಷನ್ಸಲ್ಲಿ ಅಂತ. ಓಕೆನಾ. ಸೊ ನಮಗಿಲ್ಲಿ ಪವರ್ಸ್ ಆಫ್ I, ಸೊ ಇಲ್ಲಿ ನಮಗೆ 1 ಬರಬೇಕು, ಮೈನಸ್ 1 ಬರಬೇಕು, ಪ್ಲಸ್ 1 ಪ್ಲಸ್ I ಬರುತ್ತೆ, ಮೈನಸ್ I ಬರುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ 1 ಕೊಟ್ಟಿದ್ದಾರೆ. ಸೊ 1 ಕೊಟ್ಟಿರೋದ್ರಿಂದ ನೋಡಿ I ಟು ದಿ ಪವರ್ ಇಲ್ಲಿ 4n ಅದು 0 ಆಗುತ್ತೆ. ಹಾಗಾದರೆ ನಮಗೆ ಆನ್ಸರ್ ನೋಡಿ x ಇಸ್ ಈಕ್ವಲ್ ಟು 4n ಸಚ್ ದಟ್ n ಬಿಲಾಂಗ್ಸ್ ಟು n. ಅಂದರೆ 4ರ ಮಲ್ಟಿಪಲ್ಸ್ಗೆ ಐನ ಘಾತ ಇದ್ದರೆ 0 ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ನೋಡಿ I ಟು ದಿ ಪವರ್ 16 ಅಂತಿದೆ. ಈ I ಟು ದಿ ಪವರ್ 16 ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ಐ ಕ್ಯಾನ್ ರೈಟ್ 0. or I to the power 40, 4 tens of 40, that is 0. ಅದಕ್ಕೆ ಜನರಲ್ ಆಗಿ 4n, I to the power of 4n is 0. ಸೊ ಇದು ಪವರ್ಸ್ ಆಫ್ I ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್. ಸೊ ದಿಸ್ ಈಸ್ ಅಬೌಟ್ 15th.
15th ಪ್ರಾಬ್ಲಮ್. ವೆರಿ ಸಿಂಪಲ್, ಫಸ್ಟ್ PUC ಸಂಬಂಧಪಟ್ಟಿದ್ದು. ಆಮೇಲೆ ನೆಕ್ಸ್ಟ್ 16th ನೋಡೋಣ ಪ್ರಾಬ್ಲಮ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಪ್ರಾಬ್ಲಮ್, 16th ಪ್ರಾಬ್ಲಮ್. The cost and revenue functions of a product are given by so cost ಇದು C of x ಅಂತಿದೆ. C of x ಎಷ್ಟಿದೆ? 20x plus 4000 and revenue to R of x ಅಂತಿದೆ. ಓಕೆ, R of x 60x plus 2000 ರೆಸ್ಪೆಕ್ಟಿವ್ಲಿ. ವೆರಿ ಸಿಂಪಲ್ ಪ್ರಾಬ್ಲಮ್ ನೋಡಿ. ಇದು ನಮಗೆ ಪ್ರಾಬ್ಲಮ್ ಓದ್ತಾನೆ ಗೊತ್ತಾಗಬೇಕಿದು. ಇದು ಡಿಫ್ರೆನ್ಸಿಯೇಷನ್ಗೆ ಸಂಬಂಧಪಟ್ಟಿದ್ದು. ವೇರ್ x is the number of items produced. ಸೊ ಇಲ್ಲೆಲ್ಲ ಕ್ವಶನಲ್ಲಿ ಇರುತ್ತೆ ಇದು. ಸೊ x ಅಂತಕ್ಕಂಥದ್ದು ಯೂಸ್ ಮಾಡಿದಾರಲ್ಲ, x is the number of items produced and sold the value of x to earn profit. The value of x to earn profit is dash ಅಂತ ಇದೆ. ಸೊ ಆಪ್ಷನ್ಸು ಗ್ರೇಟರ್ ದ್ಯಾನ್ 50 ಅಂತಿದೆ, ಗ್ರೇಟರ್ ದ್ಯಾನ್ 60 ಅಂತಿದೆ, ಗ್ರೇಟರ್ ದ್ಯಾನ್ 80 ಅಂತಿದೆ, ಗ್ರೇಟರ್ ದ್ಯಾನ್ 40 ಅಂತಿದೆ. ನೋಡಿ ಇಷ್ಟು ಆಪ್ಷನ್ಸ್ ಇದೆ. ವೆರಿ ವೆರಿ ಸಿಂಪಲ್. ನಾವು ಇದನ್ನ ಪ್ರಾಬ್ಲಮ್ ನೋಡಿ ಏನೋ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೋಬಾರ್ದು. ನೋಡಿ, ಕಾಸ್ಟ್ ಆ್ಯಂಡ್ ರೆವೆನ್ಯೂ ಫಂಕ್ಷನ್ ಆಫ್ ಎ ಪ್ರಾಡಕ್ಟ್. ಸೊ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಅದರದ್ದು ಎಷ್ಟು ಕಾಸ್ಟ್ ಇದೆ ಅಂದರೆ 20x plus 4000 ಇದೆ. ಆಮೇಲೆ ರೆವೆನ್ಯೂ ಫಂಕ್ಷನ್ ಅಂದರೆ R of x 60x plus 2000 ರೆಸ್ಪೆಕ್ಟಿವ್ಲಿ. ಅಲ್ಲಿ ಎಕ್ಸ್ ಅಂತಕ್ಕಂಥದ್ದೇನು? ನಂಬರ್ ಆಫ್ ಐಟಮ್ಸ್. ಎಕ್ಸ್ ಅಂದರೆ ನಂಬರ್ ಆಫ್ ಐಟಮ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್. ದೆನ್ ವ್ಯಾಲ್ಯೂ ಆಫ್ ಎಕ್ಸ್ ಟು ಅರ್ನ್ ಪ್ರಾಫಿಟ್ ಅಂತ ಇದೆ. ಹಾಗಾದರೆ ಇದು ಯಾವ ವ್ಯಾಲ್ಯೂಗೆ ಇದು ಪ್ರಾಫಿಟ್ ಬರುತ್ತೆ ಅಂತಂದ್ರೆ ಗ್ರೇಟರ್ ದ್ಯಾನ್ 50 ಆಗ್ಬೇಕಾ, x ಗ್ರೇಟರ್ ದ್ಯಾನ್ 60 ಆಗ್ಬೇಕಾ, x ಗ್ರೇಟರ್ ದ್ಯಾನ್ 80 ಆಗ್ಬೇಕಾ, ಅಥವಾ x ಗ್ರೇಟರ್ ದ್ಯಾನ್ 40 ಆಗ್ಬೇಕಾ ಅಂತ ಹೇಳಿದ್ದಾರೆ. ಸೊ ನಮಗೆ ನೋಡಿ ಇಲ್ಲಿ ಟು ಅರ್ನ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಈಗ ನಮಗೆ ಪ್ರಾಫಿಟ್ ಬರ್ಬೇಕಂದ್ರೆ, ಓಕೆ, ಟು ಗೆಟ್ ಪ್ರಾಫಿಟ್, ಸೊ ಲಾಭ ಬರಬೇಕು ಅಂತಂದರೆ ಯಾವ್ದು ಜಾಸ್ತಿ ಇರಬೇಕು? ರೆವಿನ್ಯೂ ಇದು ಕಾಸ್ಟ್. ಅಂದರೆ ಎಷ್ಟು ಕಾಸ್ಟ್ ಇರುತ್ತೆ, ಕಾಸ್ಟ್ಗಿಂತ ಜಾಸ್ತಿ ನಾವು ರೆವಿನ್ಯೂ ಇರಬೇಕು. ಅಂದರೆ ರೆವಿನ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಕಾಸ್ಟ್. ಇಲ್ಲಾಂದ್ರೆ ಲಾಸ್ ಆಗ್ತದೆ, ಇದು ಲೆಸ್ ದ್ಯಾನ್ ಆದರೆ. ಅದಕ್ಕೆ ನಮಗೆ R of x ಗ್ರೇಟರ್ ದ್ಯಾನ್ C of x ಆಗಬೇಕು. ಅಂದರೆ ಅರ್ಥ ಏನು? ಇಂಪ್ಲಾಯ್ಸ್ ನೋಡಿ, R of x ಎಷ್ಟಿದೆ? 60x plus 2000. ಸೊ ಇದು ನಮಗೆ ಇನ್ಇಕ್ವಾಲಿಟಿ. ಓಕೆ, ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಚಾಪ್ಟರ್ ಇದೆ ಫಸ್ಟ್ PUCಯಲ್ಲಿ. 60x plus 2000 ಗ್ರೇಟರ್ ದ್ಯಾನ್ ಅದು 20x plus 4000. ಸೊ ರೆವಿನ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಕಾಸ್ಟ್ ಫಂಕ್ಷನ್. Therefore this, ಈಗ ನಾವು ಇದನ್ನು ಲೀನಿಯರ್ ಇನ್ಇಕ್ವಾಲಿಟಿ ಸಿಂಪಲ್ ಆಗಿ ಸಿಂಪ್ಲಿಫಿಕೇಶನ್ ಮಾಡಬಹುದು. ಸೊ ಇದು ನಮಗೆ ಗೊತ್ತಿದೆ. ಈಗ ಎರಡು ಕಡೆ ಲೀನಿಯರ್ ಇನ್ಇಕ್ವಾಲಿಟಿ ಇದ್ದರೆ ನಾವು ಇದನ್ನ ಏನು ಮಾಡ್ಬೋದು? ಸೊ ಐ ವಿಲ್ ಸಬ್ಟ್ರಾಕ್ಟ್ 20x ಆನ್ ಬೋತ್ ಸೈಡ್ಸ್. ಅವಾಗ ಓಕೆ ಬರ್ತೀನಿ. 60x plus 2000 minus 20x ಗ್ರೇಟರ್ ದ್ಯಾನ್ 20x plus 4000 minus 20x. ಸೊ ಇಲ್ಲಿ ಹೋಯಿತು, ಇಲ್ಲಿ 40x ಆಯಿತು. ನೋಡಿ, 60x minus 20x 40x ಆಯಿತು, ಪ್ಲಸ್ 2000 ಇಲ್ಲೇ ಇದೆ. ಆರ್ ಯು ಓಕೆ, ಹಂಗೆ ಮಾಡ್ಕೊಳ್ಳೋಣ. 2000 ಗ್ರೇಟರ್ ದ್ಯಾನ್ ಇಲ್ಲಿ ಏನು ಉಳಿತು? 4000 ಉಳಿತು. ದೆನ್ ಒನ್ಸ್ ಅಗೈನ್ ಐ ವಾಂಟ್ x 40x ಗ್ರೇಟರ್ ದ್ಯಾನ್ 4000 ಮೈನಸ್ 2000 ಆಯಿತು. ಅಲ್ಲಿಗೆ 40x ಗ್ರೇಟರ್ ದ್ಯಾನ್ 2000 ಆಯಿತು. ಸೊ ಕೋಎಫಿಷಿಯಂಟ್ ಆಫ್ x 40 ಇದೆ, 40ಇಂದ ಡಿವೈಡ್ ಮಾಡಿ. x ಗ್ರೇಟರ್ ದ್ಯಾನ್ 2000 by 40 ಅಲ್ವಾ? 2000 by 40 ಇದು ಕ್ಯಾನ್ಸಲ್ ಆಯಿತು. x ಗ್ರೇಟರ್ ದ್ಯಾನ್ 50. ನೋಡಿ ಈ ಆಪ್ಷನ್ ನೋಡಿ, x ಗ್ರೇಟರ್ ದ್ಯಾನ್ 50ಗೆ ಇದು ಪ್ರಾಫಿಟ್ ಬರುತ್ತೆ ಅಂತ ಆಯಿತು. ಓಕೆ, ಡಿಫ್ರೆನ್ಸಿಯೇಷನ್ ಅಲ್ಲ ಇದು, ಇದು ಇನ್ಇಕ್ವಾಲಿಟಿ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಡಿಫ್ರೆನ್ಸಿಯೇಷನಲ್ಲೂ ಕೂಡ ಈ ಥರದ ಪ್ರಶ್ನೆ ಬರ್ತದೆ. ಸೆಕೆಂಡ್ PUC ಇದು, ಫಸ್ಟ್ PUC ಸಂಬಂಧಪಟ್ಟ ಕೊಟ್ಟಿದ್ದಾರೆ. ಓಕೆ, x is greater than 50. ನೋಡಿ, ಅಬ್ಸರ್ವ್ ಮಾಡಿ, ನೋಟ್ ಡೌನ್ ಮಾಡ್ಕೊಳ್ಳಿ ಆನ್ಸರ್ಸ್. ಸೊ ನಾನು ಆಪ್ಷನ್ಸ್ ಕೂಡ ಬರೀತಿದ್ದೀನಿ. ಸೊ ಲೆಟ್ ಅಸ್ ಗೋ ಫಾರ್ 17th ಕ್ವಶನ್. ನೋಡಿ, 17ನೇ ಕ್ವಶನ್ನು
ಪರ್ಮುಟೇಷನ್ ಕಾಂಬಿನೇಷನ್ಗೆ ಸಂಬಂಧಪಟ್ಟಾಗಿದೆ. ಓಕೆ, 17th ಕ್ವಶನ್ ನೋಡೋಣ. ಎ ಸ್ಟೂಡೆಂಟ್ has to answer 10 questions. Student has to answer 10 questions. Okay, choosing at least 4 from each of the parts. A and B. If there are 6 questions in part A, ನೋಡಿ ಕ್ವಶನ್ಸ್ ಅನ್ನು ನಾವು ಓದ್ಕೋಬೇಕು. 6 questions in part A and 7 questions in part B. 7 questions in part B. Then the number of ways can a student choose 10 questions. Okay, 10 questions is dash ಅಂತ ಇದೆ. ಸೊ ಆಪ್ಷನ್ಸ್ ಇಲ್ಲಿ ಬರೆಯೋಣ. 256 ಅಂತ ಕೊಟ್ಟಿದ್ದಾರೆ, 352 ಅಂತಿದೆ, 266 ಅಂತಿದೆ, 426 ಅಂತ ಇದೆ. these are the 4 options. ನೋಡಿ ಇನ್ನೊಂದ್ಸರಿ ನಾನು ಕ್ವಶನ್ ಓದ್ತೀನಿ. A student has to answer, ನೋಡಿ student has to answer 10 questions. ಸೊ ಈಗ 10 ಕ್ವಶನ್ ಅವ್ನು ಆನ್ಸರ್ ಮಾಡಬೇಕು. ಅಟ್ಲೀಸ್ಟ್ ಚೂಸಿಂಗ್ ಅಟ್ಲೀಸ್ಟ್ ಅಂತ ನೋಡಿ, ಅಟ್ಲೀಸ್ಟ್ 4 ಇದು ಇಂಪಾರ್ಟೆಂಟ್. ಚೂಸಿಂಗ್ ಅಟ್ಲೀಸ್ಟ್ 4 ಫ್ರಮ್ ಈಚ್ ಆಫ್ ದ ಪಾರ್ಟ್ಸ್ ಎ ಆ್ಯಂಡ್ ಬಿ. ಅಂದರೆ ಎ ಪಾರ್ಟಲ್ಲಿ ಮಿನಿಮಮ್ 4 ಸೆಲೆಕ್ಟ್ ಮಾಡಲೇಬೇಕು, ನಾಟ್ ಲೆಸ್ ದ್ಯಾನ್ 4. ಓಕೆ, ಆದರೆ ಇಫ್ ದೇರ್ ಆರ್ 6 questions in part A, 7 questions in part B, then the number of ways can a student choose 10 questions. ಅಂದರೆ 10 ಕ್ವಶನ್ಸ್ನ ಎಷ್ಟು ರೀತಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಇದೆ. ನೋಡಿ ಈಗ ಇಲ್ಲಿ ಇದನ್ನು ಕಾಂಬಿನೇಷನ್ ಸಂಬಂಧಪಟ್ಟ ಪ್ರಾಬ್ಲಮ್ಮು. ಸೊ ಪಾರ್ಟ್ ಎ ಪಾರ್ಟ್ ಬಿ ಇದೆಯಾ ನೋಡಿ. ಪಾರ್ಟ್ ಎನಲ್ಲಿ ಎಷ್ಟು ಕ್ವಶನ್ಸ್ ಇದೆ ಅಂತ ನೋಡೋಣ ಫಸ್ಟ್. ಸೊ ಇಫ್ ದೇರ್ ಆರ್ 6 questions in part A, ಇಲ್ಲಿ 6 questions ಇದೆ. ಸೊ ಪಾರ್ಟ್ ಬಿ ನಲ್ಲಿ ಎಷ್ಟು ಕ್ವಶನ್ಸ್ ಇದೆ? 7 questions ಇದೆ, ಇಷ್ಟಿರೋರು. ಸೊ ದೆನ್ ವಿ ವಿಲ್ ಗೆಟ್ ಆಪ್ಷನ್ಸ್. ನಮಗೀಗ ಆಪ್ಷನ್ಸ್ ಬರುತ್ತೆ. ಸೊ ಏನಂತ ಹೇಳಿದ್ದಾರೆ ನೋಡಿ, ಅಟ್ಲೀಸ್ಟ್ 4 ಫ್ರಮ್ ಈಚ್ ಆಫ್ ದ ಪಾರ್ಟ್ಸ್ ಎ ಅಂತ ಹೇಳಿದ್ದಾರೆ. ಆಮೇಲೆ 10 ಕ್ವಶನ್ ಆಗಬೇಕು ಟೋಟಲ್. ಅವನು ಆನ್ಸರ್ ಮಾಡ್ಬೇಕಾದ್ರೆ ಟೋಟಲ್ ಕ್ವಶನ್ಸ್ 10 ಆಗಬೇಕು. ಸೊ ಯು ಹ್ಯಾಸ್ ಟು ಸೆಲೆಕ್ಟ್ ಅಟ್ಲೀಸ್ಟ್ 4 ಫ್ರಮ್ ಈಚ್ ಆಫ್ ದ ಪಾರ್ಟ್ಸ್. ಅಂದರೆ ಈಗ ಉದಾಹರಣೆಗೆ ಇಲ್ಲಿ 4 ಸೆಲೆಕ್ಟ್ ಮಾಡ್ಕೊಂಡ್ರೆ, ಓಕೆನಾ, ಇಲ್ಲಿ 4 ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಅಟ್ಲೀಸ್ಟ್ 4 ಫ್ರಮ್ ಈಚ್ ಆಫ್ ದ. ಸೊ ಇಲ್ಲಿ 4 ಆದರೆ 10 ಆಗಬೇಕಲ್ವಾ? ಓಕೆ, ಇಲ್ಲಿ 6 ಆಗಬೇಕು. ಅಟ್ಲೀಸ್ಟ್ 4 ಅಂತ, ನಾಟ್ ಲೆಸ್ ದ್ಯಾನ್ 4, ಮೇ ಬಿ ಮೋರ್ 5 ನೋಡಿ, 5 ಅಲ್ಲಿಗೆ 5 + 5 10 ಆಯಿತಾ. ಇನ್ನೊಂದು ಆಪ್ಷನ್ ಇದೆ 6 4. ಓಕೆ, ಸೊ ಇದೆಲ್ಲದೂ ಕೂಡ ಸಮ್ ನಮಗೆ ಏನಾಗಬೇಕು? 10 ಆಗಬೇಕು. 4 + 6 10, 5 + 5 10, 6 + 4 ನೋಡಿ, ಅಬ್ಸರ್ವ್ ಮಾಡಿ 10. ಸೊ ಈಗ ಇಟ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ 4 ನೋಡಿ. ಅಟ್ಲೀಸ್ಟ್ 4 ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ನೋಡಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4, 4 4 5 6 ಇಲ್ಲಿ 4 5 6. ಸೊ ಹೌ ಮೆನಿ ವೇಸ್ ಯು ಕ್ಯಾನ್ ಡೂ ಇಟ್? ನಾವೀಗ ಫಸ್ಟ್ ಪ್ರಿನ್ಸಿಪಲ್ FPC ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ನಾವು ಯೂಸ್ ಮಾಡಿದ್ರೆ, ದೀಸ್ ಆರ್ ಮೈ ಆಪ್ಷನ್ಸ್. ಇದನ್ನು ನಾವು ಈ ಥರ ಭಾಳ ನೋಡಿ, ಭಾಳ ಸುಲಭವಾಗಿ ಫಸ್ಟ್ ಆಪ್ಷನ್ 6 ಇದೆ, 4 ಸೆಲೆಕ್ಟ್ ಮಾಡಬೇಕು. ಹೌ ಮೆನಿ ವೇಸ್ ಯು ಕ್ಯಾನ್ ಡೂ ಇಟ್? 6C4 ಒನ್ ವೇ ಆಫ್ ಡೂಯಿಂಗ್. ಇಂಟು ಪಾರ್ಟ್ ಬಿನಲ್ಲಿ ಬಂದರೆ 7C6. ಇದು ಒಂದು ಕ್ಯಾಲ್ಕುಲೇಷನ್ ನಾವು ಮಾಡಬೇಕು. ಅದೇ ಥರ ನೆಕ್ಸ್ಟು ಇದು ಫಸ್ಟ್ ಆಪ್ಷನ್. ಇದು ನೆಕ್ಸ್ಟ್ ಆಗಿ ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಎಲ್ಲವನ್ನೂ ಆ್ಯಡ್ ಮಾಡಿ ವಿಲ್ ಗೆಟ್ ದ ಟೋಟಲ್. ಸೊ 6C4 ಇಸ್ ನಥಿಂಗ್ ಬಟ್ 6C2. 7C6ನ NCN - R ಬರ್ಕೊಂಡ್ರೆ 7C 7 - 6 ಅಂದರೆ 1. ಅಲ್ಲಿಗೆ 6C2 ಅಂದರೆ 6 × 5 ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ 2. 7C1 ವ್ಯಾಲ್ಯೂ ಇಸ್ 7 ಬಿಕಾಸ್ NC1 ಇಸ್ n. ಅಲ್ಲಿಗೆ ಇಷ್ಟು ಆಗುತ್ತೆ. ಸೊ ಅಲ್ಲಿಗೆ ಎಷ್ಟಾಯ್ತು? ಇದು 15 7s 105 ಆಯಿತು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನಿಗೆ ಬರ್ತೀನಿ. 6C5 × 7C5 ನೋಡಿ, 7C5
65 is nothing but 61. 7C5 is nothing but 7C2. ಅಲ್ಲಿಗೆ 61 is 6 into 7C2 ಅಂದರೆ 7 into 6 any 10 minus 1 by factorial 2. ಸೊ ಇದು ಕ್ಯಾನ್ಸಲ್ ಮಾಡಿ 6 into 21 ಆಯಿತು, ಅಲ್ಲಿಗೆ 126 ಆಯಿತು. ಸೊ ಫಸ್ಟ್ಗೆ 105 ಆಮೇಲೆ 126 ಆಯಿತು. ದೆನ್ ಥರ್ಡ್ ಆಪ್ಷನಿಗೆ ಬರ್ತೀನಿ, ಮೂರನೇ ಆಪ್ಷನ್ನು 6C6 ಇಂಟು ಇದು 7C4 ಆಗಬೇಕು. ನೋಡಿ NCN ಆನ್ಸರ್ ಈಸ್ 1, NCN ಈಸ್ 1. ಸೊ 7C4 ಅದು ನೀವು ಡೈರೆಕ್ಟಾಗಿ ನೀವು NC4 ಮಾಡ್ಬೋದು, ಇಲ್ಲ 7C3 ಅಂತ ಬರೀಬೋದು. ಅಲ್ಲಿಗೆ 7C3 ಅಷ್ಟೇ ಮಾಡ್ಕೊಳ್ಬೇಕು. ಸೊ 1 into 7 into 6 into 5 ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ 3 ಅಂದರೆ 6. ಅಲ್ಲಿಗೆ ಇದು ಕ್ಯಾನ್ಸಲ್ ಆಯಿತು. 35 ಇದು 126, ಇದು 105. ಸೊ ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಅಂದರೆ ಎಷ್ಟಾಗ್ತದೆ ಅಲ್ಲಿಗೆ 105 ಪ್ಲಸ್ 126 ಪ್ಲಸ್ 35 ಅಷ್ಟೇ ಆ್ಯಡ್ ಮಾಡಬೇಕು. ಸೊ 131 ಪ್ಲಸ್ 35 6 ಓಕೆ 131 135 ಅಂದರೆ 6 ಓಕೆ ಕರೆಕ್ಟ್ ಇದೆಯಾ? ಚೆಕ್ ಮಾಡಿ ಒಂದು ಸರಿ. 105 ಪ್ಲಸ್ 126 ಪ್ಲಸ್ 35 ಆಯಿತು. ಓಕೆ ಇದು 231 ಅಲ್ವಾ? 231 ಪ್ಲಸ್ 35 ಅಂದರೆ ಇದು 266 ಆಯಿತು. 231 ಪ್ಲಸ್ 35 ಅಂದರೆ 266. ನೋಡಿ ನನ್ನ ಆಪ್ಷನ್ ಇದೆ 266. ಸೊ 266 ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇದು ಸೆಲೆಕ್ಷನ್ಸಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್. ಓಕೆನಾ? ಇದು ನೋಟ್ ಡೌನ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ನ ನೀಟಾಗಿ ಬರ್ಕೊಳ್ಳಿ. ದಿಸ್ ಇಸ್ ದ 17th ಕ್ವಶನ್. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ಕ್ವಶನ್ ಪೇಪರ್ ನಾನು ಆಮೇಲೆ ಶೇರ್ ಮಾಡ್ತೀನಿ, ಸೊ ನೀವು ಅದನ್ನ ಕ್ವಶನ್ಸನ್ನು ನೋಡ್ಕೊಡ್ರಿ. ಓಕೆ 16 ಕ್ವಶನ್ ಕಂಪ್ಲೀಟ್ ಆಯ್ತಲ್ಲ, 17th ಕ್ವಶನ್ ನೋಡೋಣ. 17th ಕಂಪ್ಲೀಟ್ ಆಯಿತು. ಸೊ 18th, ಇಫ್ ದ ಮಿಡಲ್ ಟರ್ಮ್ ಆಫ್ ದ AP 18th, ಇಫ್ ದ ನೋಡಿ ಮತ್ತೆ ಫಸ್ಟ್ PUC ಸಂಬಂಧಪಟ್ಟಂಥ ಸೀಕ್ವೆನ್ಸ್ ಸೀರೀಸ್. ಇಫ್ ದ ಮಿಡಲ್ ಟರ್ಮ್ ಆಫ್ AP ಈಸ್ ಓಕೆ ಮಿಡಲ್ ಟರ್ಮ್ ಕೊಟ್ಟಿದ್ದಾರೆ 300, ದೆನ್ sum of its first 51 terms, then sum of its first 51 terms is dash. So option is 15,300 first option, 14,800 second option, 16,500 next option, 14,300 last option. ನೋಡಿ ಇಲ್ಲಿ, ಇಫ್ ದ ಮಿಡಲ್ ಟರ್ಮ್ ಆಫ್ ಅನ್ AP ಈಸ್ 300, ದೆನ್ ದ ಸಮ್ ಆಫ್ ಇಟ್ಸ್ ಫಸ್ಟ್ 51 ಟರ್ಮ್ಸ್ ಈಸ್ ಡ್ಯಾಶ್ ಅಂತ ಹೇಳಿದ್ದಾರೆ. ಫಸ್ಟ್ 51 ಟರ್ಮ್ಸ್ ಈಸ್ ಡ್ಯಾಶ್. ಓಕೆನಾ? ನೋಡಿ ಇಲ್ಲಿ ಸಮ್ ಆಫ್ ಇಟ್ಸ್ ಫಸ್ಟ್ 51 ಟರ್ಮ್ಸ್ ಅಂತ ಹೇಳಿದ್ರೆ, ಈಗ ನಮಗೆ ಸಮ್ ಅಂತಂದರೆ ಸಮ್ ಆಫ್ ದ AP ಫಾರ್ಮುಲಾ ಅಂದರೆ ನಮಗೆ ಫಸ್ಟ್ ಟರ್ಮ್ ನೋಡಿ APಯಲ್ಲಿ ಫಸ್ಟ್ ಟರ್ಮ್ A, ಓಕೆ ಲಾಸ್ಟ್ ಟರ್ಮ್ L ಆಗಿದ್ದರೆ ಸಮ್ ಆಫ್ ದ n ಟರ್ಮ್ಸ್ ಒಂದು ಫಾರ್ಮುಲಾ ಇದೆ. ಸೊ SN ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ L ಅಂತ ಹೇಳ್ತಾರೆ. ಓಕೆನಾ? ಇಲ್ಲೇನಿದೆ ನೋಡೋಣ, ಮಿಡ್ಲ್ ಟರ್ಮ್ ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ ಮಿಡ್ಲ್ ಟರ್ಮ್ ಎಷ್ಟಿದೆ 300 ಇದೆ. ಹಾಗಾದರೆ ಸಮ್ ಆಫ್ ಇಟ್ಸ್ ಫಸ್ಟ್ 51 ಟರ್ಮ್, ಮೊದಲನೇ 51 ಟರ್ಮ್ಸ್ ಸಮ್ ಎಷ್ಟು ಅಂತ ಅಂದರೆ ಅವ್ರು ಕೇಳಿರೋದು S51. ಓಕೆನಾ? S51 ಈಸ್ ಹೌ ಮಚ್? ಸೊ ಆಪ್ಷನ್ಸ್ ನೋಡಿ 15,300, 14,800, 16,500, 14,300 ಅಂತಿದೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಮಿಡ್ಲ್ ಟರ್ಮ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೋಡೋಂಥ 2, 3 ಎಕ್ಸಾಂಪಲ್, ಇದು AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಿಕಾಸ್ ಕಾಮನ್ ಡಿಫರೆನ್ಸ್ ಇಸ್ ಸೇಮ್. ಇದು ಮಿಡ್ಲ್ ಟರ್ಮ್. ಸೊ ಕ್ಯಾನ್ ಐ ಗೆಟ್ ಮಿಡ್ಲ್ ಟರ್ಮ್? ಇದು ಫಸ್ಟ್ ಟರ್ಮ್, ಇದು ಲಾಸ್ಟ್ ಟರ್ಮ್. ಅಂದರೆ ನೋಡಿ ಈಗ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಅಂದರೆ 2 + 4, ಅದನ್ನು ನಾನು ಆ್ಯಾವ್ರೇಜ್ ತಗೊಂಡ್ರೆ 6/2, ದಟ್ ಗಿವ್ಸ್ 3 ಅಂದರೆ ಮಿಡ್ಲ್ ಟರ್ಮ್. ಸೊ ಮಿಡ್ಲ್ ಟರ್ಮ್ ಇಸ್ ನಥಿಂಗ್ ಬಟ್ A + L/2. ಅಂದರೆ ಇಲ್ಲಿ ನೋಡಿ, ಇಲ್ಲಿ A + L/2 ಅಂತ ಈ ಟರ್ಮ್ ಆಲ್ರೆಡಿ ಇದೆಯಲ್ಲ, A + L/2 ಇಸ್ ನಥಿಂಗ್ ಬಟ್ ಮಿಡ್ಲ್ ಟರ್ಮ್. ಇದು ಐ ಕ್ಯಾನ್ ಗೆಟ್ ಮಿಡ್ಲ್ ಟರ್ಮ್.
ಯಾವುದು a ಪ್ಲಸ್ ಎಲ್ ಬೈ ಟು ಇದೆ ತಿಂಗಳು ಮಿಡಲ್ ಟರ್ಮ್ ಇಂಟು ಇದು ಎನ್ ಹಂಗೆ ಎನ್ ಈಸ್ ನಂಬರ್ ಆಫ್ ಟರ್ಮ್ಸ್ ಅದು. ಅದರಲ್ಲಿ ನನಗೆ ಬೇಕಾಗಿರೋದು S51 ಅಲ್ವಾ. ಸೊ ದಟ್ ಈಸ್ ಮಿಡಲ್ ಟರ್ಮ್ ಈಸ್ 300. ಈ ಮಿಡಲ್ ಟರ್ಮ್ ಆಲ್ರೆಡಿ 300 ಅಂತ ನಮಗೆ ಕೊಟ್ಟಿದ್ದಾರೆ. ಇಂಟು ಸಮ್ ಆಫ್ ಇಟ್ಸ್ ಫಸ್ಟ್ 51 ಟರ್ಮ್ಸ್ 300 ಇಂಟು 51 ನೋಡಿ ಮಲ್ಟಿಪ್ಲೈ ಮಾಡಿಬಿಟ್ರೆ 15,300. ವೆರಿ ವೆರಿ ಸಿಂಪಲ್. ನೋಡಿ 15,300 ಬಂತು. ಸೊ ಅದಕ್ಕೆ ನಮಗೆ ಸ್ವಲ್ಪ ಫಾರ್ಮುಲಾ ಗೊತ್ತಿದ್ರೆ ಇದು ಮಾಡ್ಬೋದು. ಇದು 18th ಕ್ವಶನ್. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. $15,300. Sum of first 51 terms. Then let us go for next question. ನೋಡಿ 19th ಕ್ವಶನ್ಗೆ ಹೋಗ್ತಾರೆ. ಸೊ 19th ಕ್ವಶನ್ ಒಂದು ಸ್ವಲ್ಪ ವರ್ಕ್ ಮಾಡಬೇಕು. ಅದೇನು ಹೇಳ್ತದೆ ಅಂತ ನೋಡೋಣ. ದಿ ಇಕ್ವೇಷನ್ ಆಫ್ ದ ಸ್ಟ್ರೈಟ್ ಲೈನ್ ಸೊ ಇದು ಸೆಕೆಂಡ್ PUCಗೆ ಸಂಬಂಧಪಟ್ಟ ಪ್ರಶ್ನೆ ಅಥವಾ ಫಸ್ಟ್ PUCದ ಅಂತ ನೋಡೋದಕ್ಕಿಂತ ಮುಂಚೆ ಲೆಟ್ ಮಿ ರೈಟ್ ದ ಕ್ವಶನ್. ದಿ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್. 19th ಕ್ವಶನ್. The equation of the straight line which passes through the point A cos cube theta A sin cube theta and perpendicular to x secant theta plus y cosecant theta is equal to a. ಈ ಸ್ಟ್ಯಾಶ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಸ್ ಏನು ನಾನು ಬರೆಯೋದಿಲ್ಲ, ಜಸ್ಟ್ ಈ ಕ್ವಶನ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್, ಇದು ಕೂಡ ಅನಾಲಿಟಿಕಲ್ ಜಾಮೆಟ್ರಿ ಫಸ್ಟ್ PUC ಸಂಬಂಧಪಟ್ಟದ್ದು. ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅಂದರೆ ಇದು ಎಕ್ಸ್ ಕೋಆರ್ಡಿನೇಟ್, ಇದು ವೈ ಕೋಆರ್ಡಿನೇಟ್, ಅಂಡ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್. ಇಲ್ಲಿ ಏನೋ ಲೈನ್ ಕೊಟ್ಟರೆ ನೋಡಿ, ಎಕ್ಸ್ ಸೆಕೆಂಡ್ ಥೀಟಾ ಪ್ಲಸ್ ವೈ ಕೊಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು ಎ. ಅದು ಏನಾಗಿರುತ್ತೆ ಅಂತ ಕೇಳಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನೋಡಿ, ಅನಾಲಿಟಿಕಲ್ ಜಾಮೆಟ್ರಿಯಲ್ಲಿ ಸಪೋಸ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಒಂದು ಯಾವುದೋ ಒಂದು AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0 ಇದೆ. ಈಗ ಎನಿ ಲೈನ್, ಇದೊಂದು ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್ ಈಸ್, ಅಂದರೆ ಈ ಥರ ಇರತಕ್ಕಂಥ ಲೈನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೈನ್ ಇದು. ನೋಡಿ, ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಇನ್ನೊಂದು ಲೈನ್ ಯಾವ ಥರ ಇರುತ್ತೆ ಅಂದರೆ ಅಲ್ಲಿ ಟೆಕ್ನಿಕ್ ಇದೆ. ಸೊ ಇಲ್ಲಿ ನೀವು ಕೋಎಫಿಷಿಯೆಂಟ್ಸ್ಗಳನ್ನ ಚೇಂಜ್ ಮಾಡಬೇಕು, ವೈದು ಎಕ್ಸ್ದು. ಸೊ ವೈದು ಇಲ್ಲಿ ಬರುತ್ತೆ, ಎಕ್ಸ್ ಇಲ್ಲಿಗೆ ಹೋಗಬೇಕು, ಅಂದರೆ BX ಮತ್ತು ಸೈನ್ ಚೇಂಜ್ ಆಗುತ್ತೆ, ಮೈನಸ್ AY ಪ್ಲಸ್ ಸಮ್ ಅದರ್ ಕಾನ್ಸ್ಟೆಂಟ್ K ಇಸ್ ಈಕ್ವಲ್ ಟು, ಇದು ನೆನ್ಪಿಟ್ಕೋಬೇಕು ನಾವು. ಆವಾಗ ಈ ಲೈನು AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0, BX ಮೈನಸ್ AY ಪ್ಲಸ್ K ಇಸ್ ಈಕ್ವಲ್ ಟು, ಈ ಲೈನ್ ಎರಡು ಹೆಂಗಿರ್ತಾವೆ ಅಂದರೆ ಪರ್ಪೆಂಡಿಕ್ಯುಲರ್ ಇರ್ತವೆ. ಸೊ ವಿ ಸೇ ದಟ್ ದೀಸ್ ಟು ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಆ್ಯಂಡ್ ವೈನ ಚೇಂಜ್ ಮಾಡಿ ಸೈನ್ ಚೇಂಜ್ ಮಾಡಬೇಕು, ಸಮ್ ಅದರ್ ಕಾನ್ಸ್ಟೆಂಟ್. ಅದೇ ಥರ ಈ ಲೈನಿಗೆ ನೋಡಿ, ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್ ಅಂತಿದೆ. ಹಾಗಾದರೆ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನ್ ಯಾವ ಥರ ಇರುತ್ತೆ ಅಂದರೆ, ದ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್ ಈಸ್ ಆಫ್ ದ ಫಾರ್ಮ್. ಇಲ್ಲಿ ನೋಡಿ, ಎಕ್ಸ್ ವೈ ಕೋಎಫಿಷಿಯೆಂಟ್ ಚೇಂಜ್ ಮಾಡೋಣ. ಸೊ ಕೊಸೆಕೆಂಡ್ ಇಲ್ಲಿ ನೋಡಿ, ಇದು ಈ ಸ್ಟ್ರೇಟ್ ಲೈನ್ ನಾನು ಹೇಳ್ತಾ ಇದ್ದೀನಿ, ಎಕ್ಸ್ ಸೀಕ್ಯಾನ್ ಥೀಟಾ ಪ್ಲಸ್ ವೈ ಕೊಸೆಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಲೈನು ಯಾವ ಫಾರ್ಮ್ನಲ್ಲಿರುತ್ತೆ ಅಂದರೆ, ಓಕೆ, ಎಕ್ಸ್ ಕೊಸೆಕ್ಯಾನ್ ಥೀಟಾ, ಇದು ನೋಡಿ ಚೇಂಜ್ ಮಾಡ್ತೀನಿ, ಮೈನಸ್ ವೈ ಸೀಕ್ಯಾನ್ ಥೀಟಾ ಪ್ಲಸ್ ಸಮ್ ಅದರ್ ಕಾನ್ಸ್ಟೆಂಟ್, ಅದನ್ನೊಂದು ಕೆ ಅಂತ ಕರಿತೀನಿ. ಇಸ್ ಈಕ್ವಲ್ ಟು 0, ಅಥವಾ ನಾವು ಈ ಕಾನ್ಸ್ಟೆಂಟ್ನ ಈ ಕಡೆ ಬರ್ಕೊಳ್ಬೋದು, ಈಕ್ವಲ್ಸ್ ಕೆ. ನೋಡಿ, ಈ ಥರ ಈ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡೋದು. ಸೊ ಯಾಕಂದರೆ ಇಲ್ಲಿ ಸ್ಲೋಪ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. ಸೊ AX ಪ್ಲಸ್ BY ಪ್ಲಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೋಬೇಕು.
ಸೊ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ದಿಸ್ ನೋಡಿ ಇವಾಗ ಏನಂತ ಹೇಳಿದರೆ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ ಅಂದರೆ ಇದು ಈ ಪಾಯಿಂಟ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ನಾವು ಎ ಕಾಸ್ ಕ್ಯೂಬ್ ಥೀಟಾ ಹಾಕಬೇಕು, ವೈ ಪ್ಲೇಸಲ್ಲಿ ಎ ಸೈನ್ ಕ್ಯೂಬ್ ಥೀಟಾ ಹಾಕಬೇಕು ಇಲ್ಲಿ. ಸೊ ಅವಾಗ ಇದು ಎಕ್ಸ್ ಪ್ಲೇಸಲ್ಲಿ ಇಲ್ಲಿ ಹಾಕ್ಬಿಡ್ತೀನಿ ನೋಡಿ, ಎ ಕಾಸ್ ಕ್ಯೂಬ್ ಥೀಟಾ ಕೊಸಿಕ್ಯಾನ್ ಥೀಟಾ, ವೈ ಅಂದರೆ ಎ ಸೈನ್ ಕ್ಯೂಬ್ ಥೀಟಾ ಸೀಕ್ಯಾನ್ ಥೀಟಾ ಹಂಗೆ ಬರೆಯೋಣ ನೋಡಿ. ಪಾಸಸ್ ಥ್ರೂ ದಟ್ ಪಾಯಿಂಟ್ ಅಂದರೆ ಸ್ಯಾಟಿಸ್ಫೈ ಮಾಡಬೇಕು. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಸೊ ಈ ಕೊಸಿಕ್ಯಾನ್ ಥೀಟಾ ಅಂತ ಇದೆಯಲ್ಲ, ಸೊ ಎ ಕಾಸ್ ಕ್ಯೂಬ್ ಥೀಟಾ ಎ ಕೊಸಿಕ್ಯಾನ್ ಥೀಟಾ ಮೈನಸ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾರೆ ಇಲ್ಲಿ ಕೊಸಿಕ್ಯಾನ್ ಥೀಟಾನ ನಾವು 1/cos ಅಂತ ಬರೀಬೋದಲ್ಲ, ಅವಾಗ ಏನಾಗುತ್ತೆ ಸಾರಿ 1/sin ಅಂತ ಬರೀಬೋದು, ಅಲ್ಲಿಗೆ ಸೈನ್ ಥೀಟಾ ಆಯಿತಾ, ಮೈನಸ್ ಎ ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಈ ಸಿಕ್ಯಾನ್ ಥೀಟಾ 1/cos ಅಂತ ಬರೆದ್ರೆ ಕಾಸ್ ಕೆಳಗೆ ಬರುತ್ತೆ. ಸೊ ದಟ್ ಪ್ರಿಡಿಕ್ಟ್ ದಿಸ್ ಕೆ ಆಸ್ ಇಟ್ ಇಸ್ ನೋಡಿ ಅಬ್ಸರ್ವ್ ಮಾಡಿ ಈಗ. ಸೊ ಈ ಕೊಸಿಕ್ಯಾನ್ ಥೀಟಾ 1/sin ಥೀಟಾ ಸಿಕ್ಯಾನ್ ಥೀಟಾ 1/cos ಥೀಟಾ, ಅವಾಗ ಡಿನಾಮಿನೇಟರ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಬಂತು. ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಸೈನ್ ಥೀಟಾ ಕಾಸ್ ಥೀಟಾ, ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಸೈನ್ ಥೀಟಾ ಕಾಸ್ ಥೀಟಾ, ಇದಕ್ಕೂ ಸೈನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ, ಅವಾಗ ಏನಾಗ್ತದೆ ಇದು ಎ ಕಾಸ್ ಕ್ಯೂಬ್ ಥೀಟಾ ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತಲ್ಲ, ಕಾಸ್ ಥೀಟಾ ಉಳಿಯುತ್ತೆ ಮೈನಸ್ ಎ ಸೈನ್ ಕ್ಯೂಬ್ ಥೀಟಾ ಇಂಟು ಸೈನ್ ಥೀಟಾ ಬಲಗಡೆ ಕೆ ಸೈನ್ ಥೀಟಾ. ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಎಲ್ ಸಿ ಎಮ್ ಸೈನ್ ಥೀಟಾ ಕಾಸ್ ಥೀಟಾ. ಈಗ ಸಿಂಪ್ಲಿಫೈ ಮಾಡೋಣ, ಎ ಕಾಸ್ ಕ್ಯೂಬ್ ಥೀಟಾ ಇಂಟು ಕಾಸ್ ಥೀಟಾ ಅಂದರೆ ಕಾಸ್ ಟು ದಿ ಪವರ್ 4 ಥೀಟಾ, ಇದು ಸೈನ್ ಟು ದಿ ಪವರ್ 4 ಥೀಟಾ ಬಲಗಡೆ ಡೈರೆಕ್ಟ್ ಬರೀಬೋದು ನೀವು, ನಾನು ಎಲ್ಲ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ. ಸೊ ಕೆ ಸೈನ್ ಥೀಟಾ ಕಾಸ್ ಥೀಟಾ ಆಯಿತು. ಸೊ ನೋಡಿ ಇದರಲ್ಲಿ ನಾವು ಕೆಗೆ ಸಾಲ್ವ್ ಮಾಡಬೇಕು, ಕೆಗೆ ಸಾಲ್ವ್ ಮಾಡಿ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ದ ಆನ್ಸರ್. ಸೊ ಇಲ್ಲಿ ಎ ಕಾಮನ್ ತೊಗೊಂಡ್ರೆ ಕಾಸ್ ಟು ದಿ ಪವರ್ 4 ಥೀಟಾ ಸೈನ್ ಟು ದಿ ಪವರ್ 4 ಥೀಟಾ ಆಯಿತು. ಲೆಟ್ ಮಿ ರೈಟ್ ದಿಸ್ ಸೈನ್ ಥೀಟಾ ಕಾಸ್ ಥೀಟಾ ಆನ್ ರೈಟ್ ಹ್ಯಾಂಡ್ ಸೈಡ್ ಆಸ್ ಇಟ್ ಈಸ್. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಇದನ್ನು ನಾನು ಕಾಸ್ ಎ ಇಂಟು ಈ ಕಾಸ್ ಟು ದಿ ಪವರ್ 4 ಥೀಟಾ ಸೈನ್ ಟು ದಿ ಪವರ್ 4 ಥೀಟಾ ಅಂದರೆ ಅದನ್ನು ಕಾಸ್ ಸ್ಕ್ವಯರ್ ಥೀಟಾ ಹೋಲ್ ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಹೋಲ್ ಸ್ಕ್ವಯರ್ ಅಂತ ಬರ್ತದೆ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಯಿತು. ಓಕೆನಾ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಯಿತು. ಅಲ್ಲಿಗೆ ಕೆ ಸೈನ್ ಬಲಗಡೆ ಹಂಗೆ ಇರಲಿ, ಕೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೋಡಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಎ. ಓಕೆನಾ, ಇದು ಎ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ, ಬಿ ಅಂದರೆ ಸೈನ್ ಸ್ಕ್ವೇರ್ ಥೀಟಾ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಸೊ ಈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದೆಯಲ್ಲ, ಇದು 1. ಸೊ ಅಲ್ಲಿ 1 ಆಯಿತು, ಇದಷ್ಟೇ ಉಳಿಯುತ್ತೆ. ಸೊ ದಟ್ ಈಸ್ ಎ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಷ್ಟೇ ಉಳಿಯಿತು. ಬಲಗಡೆ ಕೆ ಸೈನ್ ಥೀಟಾ ಕಾಸ್ ಥೀಟಾ ಉಳಿಯುತ್ತೆ, ಕೆ ಸೈನ್ ಥೀಟಾ ಕಾಸ್ ಥೀಟಾ ಉಳಿತು. ಓಕೆನಾ, ಸೊ ಈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ನಮಗೆ ಗೊತ್ತು, ಕಾಸ್ 2 ಥೀಟಾ. ಕಾಸ್ 2 ಥೀಟಾ ಅಂದರೆ ಕೆ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಕೆ ಸಾಲ್ವ್ ಮಾಡಬೇಕು. ಸೊ ಕೆ ಇಸ್ ಈಕ್ವಲ್ ಟು ಎ ಕಾಸ್ 2 ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್. ನೋಡಿ ಇದು ಕೆ ವ್ಯಾಲ್ಯೂ. ಸೊ ನಾವು ಕೆ ವ್ಯಾಲ್ಯೂ ಕಂಡು ಹಿಡಿಬೇಕು. ಎ ಕಾಸ್ 2 ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಸೊ ನಾವು ಈ ಕೆ ವ್ಯಾಲ್ಯೂವನ್ನು ನೋಡಿ ಈಕ್ವೇಷನ್ 1 ಅಂತ ಕರೆದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. So put this value of k in this equation 1. ಅವಾಗ equation of the line perpendicular ಆಯ್ತಲ್ವ ಅದು, so that will be this. So ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, x cosecant theta. So equation 1 becomes x cosecant theta minus y secant theta is equal to k. ಈಗ k ವ್ಯಾಲ್ಯೂ ಇಲ್ಲಿ ಬಂದಿದೆ, k a cos 2 theta sin theta cos theta ಅಂತ ಬರುತ್ತೆ. ಸೊ ನಾನು ಈ k ವ್ಯಾಲ್ಯೂವನ್ನು ಕೆ ವ್ಯಾಲ್ಯೂವನ್ನು ಐ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಇನ್ ಈಕ್ವೇಷನ್ 1. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬರ್ತದೆ. ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ನೋಡಿ ಇದನ್ನು ಮಾಡಬೇಕು ಮಾಡಂತಾರೆ. ಸೊ ಈಗ ಈ ಕೊಸಿಕ್ಯಾನ್ ಥೀಟಾ ಐ ಕ್ಯಾನ್ ರೈಟ್ ದಿಸ್ ಆ್ಯಸ್ 1/sin ಥೀಟಾ. ಓಕೆ, ಕೊಸಿಕ್ಯಾನ್ ಥೀಟಾನ ಇದನ್ನು 1/cos ಥೀಟಾ, ಅಲ್ಲಿಗೆ ಇದನ್ನು ಹಂಗೆ ಬರೆಯೋಣ, ಎ ಕಾಸ್ 2 ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೋಡಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಸೈನ್ ಥೀಟಾ ಕಾಸ್ ಥೀಟಾ
ಇದಕ್ಕೂ ಸೈನ್ ಥೀಟಾ ಕಾಸ್ ಥೀಟಾ, ಇದಕ್ಕೂ ಸೈನ್ ಥೀಟಾ ಕಾಸ್ ಥೀಟಾ, ಸೈನ್ ಥೀಟಾ, ಅಲ್ಲಿಗೆ ಎಕ್ಸ್ ಹಂಗೆ ಉಳಿಯುತ್ತಾ, ಎಕ್ಸ್ ಕಾಸ್ ಥೀಟಾ ಬಂತ, ಮೈನಸ್ ಇಲ್ಲಿ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಬಂತ, ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಹೋಯ್ತು, ಅಲ್ಲಿಗೆ ಎ ಕಾಸ್ 2 ಥೀಟಾ. ಸೊ ಎಕ್ಸ್ ಕಾಸ್ ಥೀಟಾ ಮೈನಸ್ ವೈ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎ ಕಾಸ್ 2 ಥೀಟಾ. ಈ ಆಪ್ಷನನ್ನು ನೋಡ್ಬೋದು, ಇದರಲ್ಲಿದೆ ಈ ಆಪ್ಷನ್. ಸೊ ಇದು ದಿಸ್ ಇಸ್ ಅಬೌಟ್ 19th ಕ್ವಶನ್. ಸ್ವಲ್ಪ ಇದು ದೊಡ್ಡದಿದೆ 19th ಕ್ವಶನ್. ಸ್ವಲ್ಪ ಕ್ವಶನನ್ನು ಓದ್ಕೊಂಡು ಟ್ರೈ ಮಾಡೋದು. ನೋಡಿ 20th ಕ್ವಶನ್ ನೋಡೋಣ. ಹಿಯರ್ 20ನೇ ಕ್ವಶನ್. ದಿ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್, the midpoints of the sides of a triangle. So ಅಲ್ಲಿ ಕೊಟ್ಟಿದ್ದಾರೆ ಟ್ರಯಾಂಗಲ್ನ ಮಿಡ್ ಪಾಯಿಂಟ್ಸ್ ಯಾವಂದರೆ 0, 4, -2 and 2, 3, 4 ಅಂತ ಇದೆ. ದೆನ್ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಅಂತ ಕೇಳಿದ್ದಾರೆ. ದೆನ್ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಡ್ಯಾಶ್ ಅಂತ ಇದೆ. ಸೊ ಆಪ್ಷನ್ಸ್ ಬರೆದ್ಬಿಡೋಣ. 1, 4, 3 ಅಂತ ಇದೆ ಆಪ್ಷನ್. 1, 4, 1/3 ಅಂತ ಕೊಟ್ಟಿದ್ದಾರೆ. -1, 4, 3 ಅಂತ ಕೊಟ್ಟಿದ್ದಾರೆ. 1/3, 2, 4 ಅಂತ ಕೊಟ್ಟಿದ್ದಾರೆ. ನೋಡಿ 20th ಕ್ವಶನ್. ದ ಮಿಡ್ ಪಾಯಿಂಟ್ಸ್ ಆಫ್ ಎ ಟ್ರಯಾಂಗಲ್ ಆರ್ 1, 5, -1, 0, 4, -2, 2, 3, 4. ದೆನ್ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಈಸ್ ಅಂತ ಹೇಳ್ತಾರೆ. ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಈಸ್ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟ್ರಯಾಂಗಲ್ ಇದೆ ಅನ್ಕೊಳ್ಳೋಣ. ಇಲ್ಲಿ ಟ್ರಯಾಂಗಲ್ ಇದೆಯಾ, ABC ಅಂತ ಅನ್ಕೊಳ್ಳಿ. ಟ್ರಯಾಂಗಲ್ ಮಿಡ್ ಪಾಯಿಂಟ್ ಆಫ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಅಂತ. ಅಂದರೆ ಈಗ ಇದರದೊಂದು ಮಿಡ್ ಪಾಯಿಂಟ್, ಇದೊಂದು ಸೈಡು, ಇದು ಮಿಡ್ ಪಾಯಿಂಟ್, ಇಲ್ಲೊಂದಿದೆ 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 ಅಂತ ಅನ್ಕೊಳ್ಳಿ. ಇಲ್ಲಿ ಜಾಯಿನ್ ಮಾಡೋದು ಇದಾಗಿ this PQR. ಸೊ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಅಂದರೆ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಆಫ್ ಟ್ರಯಾಂಗಲ್ ಅಂದರೆ ಇದರದೊಂದು ಕೊಟ್ಟಾರ. ಇಲ್ಲಿ ನೋಡಿ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ 1, 5, -1 ಇದನ್ನು ಕೊಟ್ಟಿದ್ದಾರೆ. ದೆನ್ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್. ಸೊ ಇಲ್ಲಿ ಸೆಂಟ್ರಾಯ್ಡ್ ಅಂದರೆ ಓಕೆ, ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂದರೆ ಈಗ ಎರಡು ಟ್ರಯಾಂಗಲ್ಗೂ ABCಗೂ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ABC ಇಸ್ ನಥಿಂಗ್ ಬಟ್ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ PQR. ಹೌದಾ? ಈ ಇಲ್ಲೇನು ಸೆಂಟ್ರಾಯ್ಡ್ ಇರುತ್ತಲ್ಲ ಈ ಟ್ರಯಾಂಗಲ್ಗೆ, ಅದೇ ಇದು PQRಗೆ. ಅಂದರೆ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ABC ಇಸ್ ನಥಿಂಗ್ ಬಟ್ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ PQR. ಸೊ ಎರಡು ಸೇಮ್. ಅಂದರೆ ನಾವೀಗ ಏನು ಮಾಡಬೇಕು, ಸೆಂಟ್ರಾಯ್ಡ್ ಫಾರ್ಮುಲಾನ ಹಾಕ್ಬೋದು. ಸೊ ಇಲ್ಲಿ ಸೆಂಟ್ರಾಯ್ಡ್ ಫಾರ್ಮುಲಾ x1 + x2 + x3 / 3. ಅದಾಗಲೇ ಒಂದು ಕ್ವಶನ್ ಬಂದಿತ್ತು ನಮಗೆ. y1 + y2 + y3/3, z1 + z2 + z3/3. ಸೊ ಇಲ್ಲಿ ನಮಗೆ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. 1, 5, -1, 0, 4, -2, 2, 3, 4 ಅಂತ ಇದೆ ನೋಡಿ. ಸೊ ಈ ಸೆಂಟ್ರಾಯ್ಡ್ ಕಂಡುಹಿಡಿದ್ಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. ಸೊ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದು ನಮಗೆ x1, y1, z1, ಇದು x2, y2, z2. ಸೊ ಇಲ್ಲಿ ಏನು ಮಾಡ್ತಿದ್ದೀನ x3, y3, z3 ಅಂತ ಹಾಕೊಂಡ್ರೆ ಸೊ x1 + x2 + x3 ಅಂದರೆ 1 + 0 ನೋಡಿ +2 0 + 2 / 3 ಆಯಿತು. ಇದೇನಾಯಿತು 5 + 4 + 3 / 3 ಆಯಿತು. -1 -2 + 4 / 3 ಆಯಿತು. ಸೊ ಈ ಸೆಂಟ್ರಾಯ್ಡ್ ಇಸ್ ನಥಿಂಗ್ ಬಟ್ ದಿಸ್ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್. 3/3 ಅಂದರೆ 1, 12/3 ಅಂದರೆ 4, -3 + 4 ಅಂದರೆ 1/3. -3 + 4 ಅಂದರೆ 1 ಆಯಿತು, 1/3 ನೋಡಿ. 1, 4, 1/3 ಅಂದರೆ ಈ ಆಪ್ಷನ್ ಬರಬೇಕು, ಸೆಕೆಂಡ್ ಆಪ್ಷನ್ 1, 4, 1/3. ಸೊ ಈ ಥರ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಸೊ ಇದು 20th ಕ್ವಶನ್. ನೋಡಿ ಈಗ 20 ಕ್ವಶನ್ ಆಯಿತು.
ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನೋಡಿ 21ನೇ ಕ್ವಶನ್ ಲಿಮಿಟಿಗೆ ಸಂಬಂಧಪಟ್ಟಂಗಿದೆ. ಕನ್ಸಿಡರ್ ದ ಅಂದರೆ ನೀವು ಕ್ವಶನ್ ನೋಡಬೇಕು, ಇಲ್ಲಿ ನಂಬರ್ಸ್ ಸೀರೀಸ್ ವೈಸ್ ಚೇಂಜ್ ಆಗ್ತದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ ಏನಂತ ಇದೆ ನೋಡಿ, S1 ಅಂತ ಫಸ್ಟ್ ಸ್ಟೇಟ್ಮೆಂಟು ಇಲ್ಲಿ ಬರೆಯೋಣ. ಲಿಮಿಟ್ ಆಫ್ ax² ಪ್ಲಸ್ ಬಿ. ನೋಡಿ ಲಿಮಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ax² ಪ್ಲಸ್ bx ಪ್ಲಸ್ c ಡಿವೈಡೆಡ್ ಬೈ cx² ಪ್ಲಸ್ bx ಪ್ಲಸ್ a ಈಸ್ 1 ಅಂತಿದೆ. ಪ್ರೊವೈಡೆಡ್ ಅದು a ಪ್ಲಸ್ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ ಟು. ಸೊ ಕ್ವಶನ್ ಇದೆ. ಸೊ ಸ್ಟೇಟ್ಮೆಂಟ್ 2 ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಲಿಮಿಟ್ x ಟೆನ್ಸ್ ಟು -2. ಇಲ್ಲಿ ಇದು x ಟೆನ್ಸ್ ಟು 1 ಇದೆ. ಓಕೆ, 1/x ಪ್ಲಸ್ 1/2 ಡಿವೈಡೆಡ್ ಬೈ x ಪ್ಲಸ್ x ಪ್ಲಸ್ 2 ಈಸ್ 1/4 ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ಅಂತಂದರೆ ಆಪ್ಷನ್ಸ್ಗಳು ಆಮೇಲೆ ನೋಡೋಣ. ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ಸ್ ಬರೀತೀನಿ. ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತಿದೆ. ದೆನ್ ಸೆಕೆಂಡ್ ಆಪ್ಷನ್ ಈಸ್ ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಅಂತಿದೆ. ಆಮೇಲೆ ಮೂರನೇದು ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತಿದೆ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತಿದೆ. ಆಮೇಲೆ ಲಾಸ್ಟ್ ಒನ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ ಇದೆ. ಈ 4 ಆಪ್ಷನ್ ಬರ್ದಿದ್ದೀನಿ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ ಇದೆ. ನೋಡಿ ಇಲ್ಲಿ ಇವೆರಡು ಸ್ಟೇಟ್ಮೆಂಟ್ಸಲ್ಲಿ ಯಾವ್ದು ಸರಿ ಇಲ್ಲಿ ನೋಡ್ರಿ. ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಫಸ್ಟ್ ಆಪ್ಷನ್. ಓಕೆ, ಓನ್ಲಿ ಸ್ಟೇಟ್ಮೆಂಟ್ 2 ಸರಿ, ಓನ್ಲಿ ಸ್ಟೇಟ್ಮೆಂಟ್ 1 ಸರಿ, ಎರಡು ಕರೆಕ್ಟು, ಎರಡು ಫಾಲ್ಸ್. ಜಸ್ಟ್ ಚೆಕ್ ಮಾಡಿದ್ರೆ ಆಯಿತು. ನೋಡಿ x ಟೆನ್ಸ್ ಟು 1 ಅಂತ ಕೊಟ್ಟಾರೆ. ಸೊ ಇಲ್ಲಿ x ಟೆನ್ಸ್ ಟು 1 ಆದರೆ ಜಸ್ಟ್ ಹಂಗೆ ಫೋರ್ಕ್ ಮಾಡೋಣ. x ಟೆನ್ಸ್ ಟು 1 ಆದರೆ ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, a ಒಂದು ಅಂದರೆ 1 a ಪ್ಲಸ್ b ಪ್ಲಸ್ c ಡಿವೈಡೆಡ್ ಬೈ c x ಅಂದರೆ 1 c ಪ್ಲಸ್ b ಪ್ಲಸ್ a c ಪ್ಲಸ್ b ಪ್ಲಸ್ a ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ 1 ಬಂತು. ನೋಡಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಈ ಫಂಕ್ಷನ್ಗೆ 1 ಅದೇನು ಕೊಟ್ಟಿದ್ದು ಸ್ಟೇಟ್ಮೆಂಟ್ 1 ಲಿಮಿಟ್ ಆಫ್ ದಿಸ್ ಈಸ್ 1 ಕರೆಕ್ಟ್ ಇದೆಯಲ್ಲ. ಲಿಮಿಟ್ ಆಫ್ 1 ಅಂದರೆ ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಅಂತ ನಂಗೆ ಆಯ್ತು ಅಲ್ಲಿಗೆ. ಇನ್ನು ಮಿಕ್ಕಿದ 3 ಆನ್ಸರ್ಸ್ಗಳು ಈಗ ಇದನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು ನಾವು. ಎರಡನೇ ಸ್ಟೇಟ್ಮೆಂಟು ಈಗ ನೋಡಿ ಇದಕ್ಕೆ ಲಿಮಿಟ್ ಮಾಡೋಣ. ಇಲ್ಲಿ ಏನಾಗ್ತದೆ, ಇದು LCM ತಗೊಳ್ಳೋಣ. 2ಗೆ xಗೆ 2x ಆಯಿತು. ಸೊ ಮಲ್ಟಿಪ್ಲೈ ಎವ್ರಿ ಟರ್ಮ್ ಬೈ LCM. ಅಲ್ಲಿಗೆ 2 ಪ್ಲಸ್ x ಆಯಿತು ಡಿವೈಡೆಡ್ ಬೈ x ಪ್ಲಸ್ 2 ಅಂದರೆ ಇದು x ಪ್ಲಸ್ 2 ಹಿಂಗೆ ಇರುತ್ತೆ. ಲಿಮಿಟ್ ಇಲ್ಲಿದೆ, ಲಿಮಿಟ್ x ಟೆನ್ಸ್ ಟು -2. ಓಕೆನಾ? ನೋಡಿ, ಸೊ ಇದನ್ನು ಮಾಡ್ತಾ ಇದ್ದೀನಿ. ಈ x ಪ್ಲಸ್ 2 ಕ್ಯಾನ್ಸಲ್ ಆಯಿತು. ಸೊ ಅಲ್ಲಿಗೆ ಏನು ಬಂತಿದ್ದು, ಲಿಮಿಟ್ x ಟೆನ್ಸ್ ಟು -2 ಆಫ್ 1/2x ಅಂತ ಆಯಿತು. ಈಗ ನಾವು ಲಿಮಿಟ್ ಅಪ್ಲೈ ಮಾಡಿದ್ರೆ 1/2 ಇಂಟು -2 x ಟೆನ್ಸ್ ಟು -2 ಅಲ್ವಾ, ಅಲ್ಲಿಗೆ 1/-4 ಅಂದರೆ -1/4. ಇದು ಆ್ಯಕ್ಚುಲಿ ಅವ್ರೇನು ಕೊಟ್ಟಾರಲ್ಲ, ಇದರ ಲಿಮಿಟ್ 1/4 ಅಂತ ಕೊಟ್ಟರೆ ಇಲ್ಲಿ -1/4 ಬರ್ತಿದೆ ನೋಡಿ. ಅಂದರೆ ಇದು ಫಾಲ್ಸ್. ಇದು ಸ್ಟೇಟ್ಮೆಂಟ್ 2 ಈಸ್ ನಾಟ್ ಟ್ರೂ, ಇಟ್ ಈಸ್ ಫಾಲ್ಸ್. ನೋಡಿ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ಕೊಟ್ಟರೆ ಅಂದರೆ ಇದು ಫಾಲ್ಸ್ ಬರಲ್ಲ. ಬೋತ್ ಸ್ಟೇಟ್ಮೆಂಟ್ಸ್ ಅದು ಬರಲ್ಲ, ಯಾಕಂದರೆ ಎರಡು ಕರೆಕ್ಟ್ ಅಲ್ಲ, ಎರಡು ಫಾಲ್ಸು ಅಲ್ಲ. ಅಲ್ಲಿ ಉಳಿದಿದ್ದೇನು ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಯಾಕಂದರೆ ಇದರ ಲಿಮಿಟ್ 1 ಬರ್ತದೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಈ ಥರ ನಾವು ಚೆಕ್ ಮಾಡ್ಕೊಂಡು ಬೇಗ ಆನ್ಸರನ್ನು ಬರೀಬೋದು. ದಿಸ್ ಈಸ್ ಅಬೌಟ್ 21st ಕ್ವಶನ್. ವೆರಿ ಸಿಂಪಲ್ ಕ್ವಶನ್, ಲಿಮಿಟಿಗೆ ಸಂಬಂಧಪಟ್ಟಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ 22nd ಅಂತ ಅನ್ಸುತ್ತಲ್ವ. ನಂಬರ್ ನೋಡಿ ನೀವು ಜಸ್ಟ್ ಹಂಗೆ ನಾನು ನಂಬರ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇಫ್ ಪ್ರಾಬಬಿಲಿಟಿ ಆಫ್ A
0.59. Probability of B 0.30, and probability of A intersection B 0.21 ಆದರೆ probability of A dash intersection B dash ಎಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ಸ್ ಬರೆಯೋಣ. 0.11, 0.38, 0.32 ಅಂತಿದೆ, 0.35 ಅಂತಿದೆ. ನೋಡಿ, ಈಗ ಇದೊಂದು ಸಿಂಪಲ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎ ಇಂಟರ್ಸೆಕ್ಷನ್ ಬಿ. ನೋಡಿ, ಪ್ರಾಬಬಿಲಿಟಿ ಆಫ್ ಎ ವ್ಯಾಲ್ಯೂ ಇದೆ, ಪ್ರಾಬಬಿಲಿಟಿ ಆಫ್ ಬಿ ಇದೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದೆ, ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕಂಡುಹಿಡಿಯಬೇಕು. ನೋಡಿ, ಡೈರೆಕ್ಟ್ ಕ್ವಶನ್ ಇದೆ. ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ನೋಡಿ, ನಮಗೆ ಡಿಮಾರ್ಗನ್ಸ್ ಲಾಸ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಕರೆಕ್ಟಾ? ಇನ್ನೊಂದು ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್ ಇಸ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತಿದೆ. ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅನ್ನು ಹಿಂಗೆ ಬರೀಬೋದು, ಎ ಯೂನಿಯನ್ ಬಿ. ದಿಸ್ ಇಸ್ ನಥಿಂಗ್ ಬಟ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್. ಓಕೆನಾ? ಕಾಂಪ್ಲಿಮೆಂಟ್. ಸೊ ಹಾಗಾದ್ರೆ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಅಂದರೆ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ. ಅಂದರೆ ಇದನ್ನು ಹಿಂಗೆ ಬರೀಬೋದು ನಾವು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಅಂತ ಬರೀಬೋದು. ಓಕೆನಾ? ಸೊ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ನಾನು ನಿನ್ನೆ ಹೇಳಿದ್ದೀನಿ, ಐ ಮೀನ್ ಲಾಸ್ಟ್ ಕ್ಲಾಸಲ್ಲಿ. ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್, ಪ್ರಾಬಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ 1 ಇರುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ಬೇಕಂದ್ರೆ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್, 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ. ದಿಸ್ ಕ್ಯಾನ್ ಬಿ ರಿಟನ್ ದಿಸ್. ಅಲ್ಲಿಗೆ 1 ಮೈನಸ್ ಆಫ್, ನೋಡಿ, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಮತ್ತು ನಾವು ಅಡಿಷನಲ್ ಥಿಯರಮ್ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಯೂಸ್ ಮಾಡ್ಬೋದು. ಅಲ್ಲಿಗೆ 1 ಮೈನಸ್, ಇನ್ನೊಂದು ಪ್ರಾಬಬಿಲಿಟಿ ಆಫ್ ಎ ಇಲ್ಲಿ ಕೊಟ್ಟಿದ್ದಾರೆ 0.59 ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ 0.30, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0.21 ಬರುತ್ತೆ. ಸೊ 1 ಮೈನಸ್ ಇವೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. 0.59, 0.30 ಆ್ಯಡ್ ಮಾಡೋಣ, 9, 8, 0.89 ಮೈನಸ್ ಇದು 0.21 ಸಬ್ಟ್ರಾಕ್ಟ್ ಮಾಡಿದ್ರೆ 0.68 ಬರುತ್ತೆ. ಅಂದರೆ 1 ಮೈನಸ್, ಮತ್ತೆ ಇದರಲ್ಲಿ 1 ಕಳಿಬೇಕು. ಸೊ 1ನಲ್ಲಿ 0.68 ಕಳೆದ್ರೆ 3 0, ದಟ್ ಈಸ್ 0.32. ಸೊ ನಮ್ಮ ಆಪ್ಷನ್ ನೋಡಿ, 0.32 is our option for this question. Very very simple question. ಸೊ ಇದಕ್ಕೆ ನೀವು ನಂಬರು ಹಾಕ್ಬೋದು 22 ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಾಬಬಿಲಿಟಿ ರಿಸಲ್ಟ್ಸ್ಗಳನ್ನ ನೆನಪಿಟ್ಕೊಂಡ್ರೆ